ವೆಲ್ಕಮ್ ಬ್ಯಾಕ್ ಗೈಸ್. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಜಾವಾದಲ್ಲಿರುವಂತಹ ಮಾಡಿಫೈಯರ್ಸ್ ಅಂತ ಅಂದ್ರೆ ಏನು ಮತ್ತೆ ಅದನ್ನ ಯಾವ ತರ ಆಕ್ಸೆಸ್ ಮಾಡೋದು ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳೋಣ. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ, ಈ ವಿಡಿಯೋ ಏನಿದೆ ಆಕ್ಸಿಸ್ ಮಾಡಿಫೈಯರ್ ಮೇಲೆ ನಾನು ಏನು ಈ ವಿಡಿಯೋ ಅಪ್ಲೋಡ್ ಮಾಡ್ತಿದ್ದೇನೆ ಅಲ್ವಾ, ಇದು ತುಂಬಾ ಬಂದ್ಬಿಟ್ಟು ಡೀಟೇಲ್ಡ್ ವಿಡಿಯೋ ಆಗಿರುತ್ತೆ. ಸೊ ಅದರಿಂದ ನೀವು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಜಾವಾ ಮಾಡಿಫೈಯರ್ಸ್. ಸೊ ಜಾವಾ ಮಾಡಿಫೈಯರ್ಸ್ ಅಲ್ಲಿ ಬಂದ್ಬಿಟ್ಟು ಟೂ ಟೈಪ್ಸ್. ಒನ್ ಇಸ್ ಆಕ್ಸಿಸ್ ಮಾಡಿಫೈಯರ್ಸ್ ಅಂಡ್ ಅನದರ್ ಒನ್ ಇಸ್ ಕೆಳಗಡೆ ನೀವು ನೋಡ್ತಾ ಇರಬಹುದು ನಾನ್ ಆಕ್ಸಿಸ್ ಮಾಡಿಫೈಯರ್ಸ್. ಸೊ ಏನಿದು ಅಂತ ಹೇಳ್ಬಿಟ್ಟು ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ. ಅಂಡ್ ಇನ್ ದಿಸ್ ವಿಡಿಯೋ ನಾವು ಆಕ್ಸಿಸ್ ಮಾಡಿಫೈಯರ್ ಅಂತ ಅಂದ್ರೆ ಏನು, ಯಾವ ಟೈಪ್ಸ್ ಆಫ್ ಆಕ್ಸಿಸ್ ಮಾಡಿಫೈಯರ್ ಇದಾವೆ, ಅವನ್ ಯಾವ ತರ ಆಕ್ಸಿಸ್ ಮಾಡೋದು ಅಂತ ಹೇಳ್ಬಿಟ್ಟು ತಿಳ್ಕೊತಾ ಹೋಗೋಣ. ಸೊ ಈಗ ನಾವು ಆಕ್ಸಿಸ್ ಮಾಡಿಫೈಯರ್ ಅಂತಂದ್ರೆ ಏನು ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳೋದಾದ್ರೆ, ಆಕ್ಸಿಸ್ ಮಾಡಿಫೈಯರ್ ಇನ್ ಜಾವಾ ಆರ್ ಕೀವರ್ಡ್ಸ್ ದಟ್ ಕಂಟ್ರೋಲ್ಸ್ ದ ವಿಸಿಬಿಲಿಟಿ ಅಂಡ್ ಆಕ್ಸೆಸಿಬಿಲಿಟಿ ಆಫ್ ಕ್ಲಾಸಸ್, ಮೆಥಡ್ಸ್, ವೇರಿಯಬಲ್ಸ್ ಅಂಡ್ ಕನ್ಸ್ಟ್ರಕ್ಟರ್ಸ್. ಸೊ ಆಕ್ಸಿಸ್ ಮಾಡಿಫೈಯರ್ ಅಂತಂದ್ರೆ ಏನಪ್ಪಾ ಅಂತ ಹೇಳ್ಬಿಟ್ಟು ನೋಡಿದ್ರೆ, ದೇವ್ಸ್ ಆರ್ ನಾಟ್ ಇನ್ ಕೀವರ್ಡ್ಸ್. ಕೀವರ್ಡ್ಸ್ ಅಂತಂದ್ರೆ ಏನು, ರಿಸರ್ವ್ ವರ್ಡ್ಸ್. ರಿಸರ್ವ್ ವರ್ಡ್ಸ್ ಅಂತಂದ್ರೆ ಏನಪ್ಪಾ ಅಂತ ಹೇಳ್ಬಿಟ್ಟು ಗೊತ್ತಿಲ್ಲ ಅಂತಂದ್ರೆ, ಜಸ್ಟ್ ನಮ್ಮ ಜಾವಾದಲ್ಲಿ ಏನಂತಂದ್ರೆ ಪ್ರೀವಿಯಸ್ಲಿ ಕೆಲವೊಂದು ವರ್ಡ್ಸ್ ಅವ್ರು ಏನ್ ಮಾಡಿರ್ತಾರೆ ಅಂತಂದ್ರೆ, ಮುಂಚೆನೆ ಪ್ರತಿ ಯಾವುದೇ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ತಗೊಳ್ಳಿ, ವೆದರ್ ಇಟ್ ಮೇ ಬಿ ಸಿ, ಸಿ ಪ್ಲಸ್ ಪ್ಲಸ್, ಜಾವಾ, ಪೈಥಾನ್, ನೀವು ಯಾವುದೇ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ತಗೊಂಡು ಕೂಡ ಪ್ರೀವಿಯಸ್ಲಿ ಏನ್ ಮಾಡಿರ್ತಾರೆ ಅಂತಂದ್ರೆ, ಕೆಲವೊಂದು ವರ್ಡ್ಸ್ ನ ಏನ್ ಮಾಡ್ತಾರೆ ಅಂದ್ರೆ ಮುಂಚೆ ರಿಸರ್ವ್ ಮಾಡಿ ಇಟ್ಟಿರ್ತಾರೆ. ಲೈಕ್ ಈ ವರ್ಡ್ಸ್ ನಾವು ಇದಕ್ಕೋಸ್ಕರ ಯೂಸ್ ಮಾಡಬೇಕು. ಲೈಕ್ ಈಗ ನಾವು ಏನಾದ್ರು ಒಂದು ಕ್ಲಾಸ್ ನ ಬರಿತೀವಿ ಅಂತಂದ್ರೆ ಯಾವ ತರ ಬರಿತೀವಿ, ಕ್ಲಾಸ್ ಅಂತ ಹೇಳ್ಬಿಟ್ಟು ಬರ್ತೀವಲ್ಲ, ಕ್ಲಾಸ್ ಇಸ್ ಎ ಕೀವರ್ಡ್. ಅದೇ ತರ ಆಕ್ಸೆಸ್ ಮಾಡಿಫೈಯರ್ ಇರುವಂತಹ ಲೈಕ್ ಯಾವ್ಯಾವ ಆಕ್ಸೆಸ್ ಮಾಡಿಫೈರ್ಸ್ ಇದಾವೆ ಅವು ಕೂಡ ಕೀವರ್ಡ್ಸ್. ಸೊ ಅದನ್ನ ನಾವೇಂತಕ್ಕೆ ಯೂಸ್ ಮಾಡಿರ್ತೀವಿ ಅಂತಂದ್ರೆ, ಲೈಕ್ ಕ್ಲಾಸ್ ನ ಆಕ್ಸೆಸ್ ಮಾಡೋದಕ್ಕೆ ಅಥವಾ ಕ್ಲಾಸ್ ಒಳಗಿರುವಂತಹ ಮೆಥಡ್ಸ್ ಆಗಿರ್ಬೋದು, ವೇರಿಯಬಲ್ಸ್ ಆಗಿರ್ಬೋದು ಅಂಡ್ ಕನ್ಸ್ಟ್ರಕ್ಟರ್ಸ್ ನ ಆಕ್ಸೆಸ್ ಮಾಡೋದಕ್ಕೋಸ್ಕರ ಕೆಲವೊಂದು ಕೀವರ್ಡ್ಸ್ ನ ನಾವೇನು ರಿಸರ್ವ್ ಮಾಡಿ ಇಟ್ಟಿರ್ತೀವಿ ಅಲ್ವಾ. ಲೈಕ್ ಅದರಿಂದ ನಾವೇನ್ ಮಾಡ್ತೀವಿ ಅಂದ್ರೆ, ಜಸ್ಟ್ ಒಂದ್ ಕ್ಲಾಸ್ ಇಂದ ಇನ್ನೊಂದು ಕ್ಲಾಸಿಗೆ ಮೆಥಡ್ಸ್ ಆಗಿರ್ಬೋದು, ಕ್ಲಾಸಸ್ ಆಗಿರ್ಬೋದು, ವೇರಿಯಬಲ್ಸ್ ಆಗಿರ್ಬೋದು, ಎಕ್ಸೆಟ್ರಾ ಎಕ್ಸೆಟ್ರಾ ಏನಾದ್ರೂ ಆಗಿರ್ಬೋದು, ಇದನ್ನ ಆಕ್ಸೆಸ್ ಮಾಡ್ತೀವಲ್ಲ ಅದನ್ನ ನಾವು ಆಕ್ಸೆಸ್ ಮಾಡಿಫೈರ್ ಅಂತ ಹೇಳ್ಬಿಟ್ಟು ಕರಿತೀವಿ. ಓಕೆ, ಇಷ್ಟ ಅರ್ಥ ಆಗಿದೆ ಅಂತ ಹೇಳ್ಬಿಟ್ಟು ತಿಳ್ಕೊತೀನಿ. ದೇ ಆರ್ ಕ್ರೂಷಿಯಲ್ ಫಾರ್ ಇಂಪ್ಲಿಮೆಂಟಿಂಗ್ ಎನ್ಕ್ಯಾಪ್ಸುಲೇಷನ್ ಅಂಡ್ ಮೇಂಟೈನಿಂಗ್ ಕೋಡ್ ಇಂಟಿಗ್ರಿಟಿ. ಸೊ ಎನ್ಕ್ಯಾಪ್ಸುಲೇಷನ್ ಅಂತಂದ್ರೆ ಏನು ಅಂತ ಹೇಳ್ಬಿಟ್ಟು ನಾನು ನಿಮ್ಗೆ ಆಲ್ರೆಡಿ ಹೇಳಿದೆ. ಏನಪ್ಪಾ ಅಂತಂದ್ರೆ, ಜಸ್ಟ್ ನಾವೇನ್ ಮಾಡ್ತೀವಿ ಅಂದ್ರೆ ಪ್ರತಿಯೊಂದನ್ನು ಕೂಡ ಒಂದು ಕ್ಯಾಪ್ಸುಲ್ ಒಳಗಡೆ, ಸೊ ನೇಮ್ ಹೇಳ್ತಾ ಇದೆ ಎನ್ಕ್ಯಾಪ್ಸುಲೇಷನ್. ಸೊ ಏನಿದು ಎನ್ಕ್ಯಾಪ್ಸುಲೇಷನ್ ಅಂತಂದ್ರೆ ಏನು ಅಂತ ಹೇಳ್ಬಿಟ್ಟು ನಾವು ಫಸ್ಟ್ ಡೀಟೇಲ್ ಆಗಿ ಯಾವಾಗ ಎನ್ಕ್ಯಾಪ್ಸುಲೇಷನ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಅದ್ರೊಳಗಡೆ ನಾನು ಡೀಟೇಲ್ ಆಗಿ ವಿತ್ ಪ್ರಾಕ್ಟಿಕಲ್ ಎಕ್ಸಾಂಪಲ್ ಹಾಕ್ತೀನಿ. ಸೊ ಈಗ ನಾನು ಜಸ್ಟ್ ನಿಮ್ಗೆ ಏನ್ ಎಕ್ಸ್ಪ್ಲೇನ್ ಮಾಡಕ್ ಟ್ರೈ ಮಾಡ್ತಿದ್ದೀನಿ ಅಂತಂದ್ರೆ, ಲೈಕ್ ನಾವೇನ್ ಮಾಡ್ತೀವಿ ಅಂದ್ರೆ ಒಂದು ಕ್ಲಾಸ್ ನ ಕ್ರಿಯೇಟ್ ಮಾಡ್ತೀವಿ. ಆ ಕ್ಲಾಸ್ ಇಂದ ನಾವೇನ್ ಮಾಡ್ತೀವಿ ಅಂದ್ರೆ ಇನ್ನೊಂದು ಕ್ಲಾಸ್ ಒಳಗಡೆ ನಾವು ಆ ಪ್ರೀವಿಯಸ್ ಕ್ಲಾಸ್ ನ, ಲೈಕ್ ಪೇರೆಂಟ್ ಕ್ಲಾಸ್ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳಿ. ಒಂದು ಪೇರೆಂಟ್ ಕ್ಲಾಸ್ ಇದೆ, ಇನ್ನೊಂದು ಚೈಲ್ಡ್ ಕ್ಲಾಸ್ ಇದೆ. ಸೊ ಪೇರೆಂಟ್ ಕ್ಲಾಸ್ ಅಲ್ಲಿ ಇರುವಂತ ಎಲ್ಲವನ್ನು ಕೂಡ ನಾವೇನ್ ಮಾಡ್ತೀವಿ ಅಂತಂದ್ರೆ, ಜಸ್ಟ್ ಒಂದು ಕ್ಯಾಪ್ಸ್ಯೂಲ್ ತರ, ಲೈಕ್ ಯೂಸಿಂಗ್ ಆಕ್ಸೆಸ್ ಮಾಡಿಫೈಯರ್ ಯೂಸ್ ಮಾಡ್ಕೊಂಡು ನಾವು ಒಂದು ಕ್ಯಾಪ್ಸ್ಯೂಲ್ ತರ ಹೇಳ್ಬಿಟ್ಟು ಅದನ್ನ ಜನರಲ್ ಆಗಿ ತಗೊಳ್ಳಿ. ಜನರಲ್ ಒಂದು ಎಕ್ಸಾಂಪಲ್ ತಗೊಳ್ಳೋದಾದ್ರೆ, ಲೈಕ್ ನಿಮ್ಗೆಲ್ಲ ಗೊತ್ತಿದೆ ಅಲ್ವಾ, ಮೆಡಿಸಿನ್ಸ್ ಅಲ್ಲಿ ಕ್ಯಾಪ್ಸೂಲ್ ಒಳಗಡೆ ಏನಿರುತ್ತೆ, ಮೆಡಿಸಿನ್ಸ್ ಇರುತ್ತೆ. ಅದೇ ತರ ಏನ್ ಮಾಡ್ತೀವಿ ಅಂತಂದ್ರೆ, ಏನ್ ಕ್ಯಾಪ್ಸೂಲ್ ಅಂತಂದ್ರೆ ಜಸ್ಟ್ ಈ ಇದ್ರೊಳಗಡೆ ನಾವು ಈ ಆಕ್ಸೆಸ್ ಮಾಡಿಫೈರ್ ಯೂಸ್ ಮಾಡ್ಕೊಂಡು ಆ ಕೋಡ್ ನೆಲ್ಲ ಅದ್ರೊಳಗಡೆ ಹಾಕ್ಬಿಟ್ಟು ಇನ್ನೊಂದು ಕ್ಲಾಸ್ ಒಳಗಡೆ ಆಕ್ಸೆಸ್ ಮಾಡ್ಕೊತೀವಿ. ಸೊ ಇದನ್ನ ಇಲ್ಲಿ ನಮಗೆ ಕ್ರೂಷಿಯಲ್ ಫಾರ್ ಇಂಪ್ಲಿಮೆಂಟಿಂಗ್ ಎನ್ಕ್ಯಾಪ್ಸುಲೇಷನ್ ಅಂಡ್ ಮೇಂಟೈನಿಂಗ್ ಕೋಡ್ ಇಂಟಿಗ್ರಿಟಿ. ಲೈಕ್ ಕೋಡ್ ನ ನಾವು ಒಂದು ಕೋಡ್ ನ ಸ್ಟ್ರಕ್ಚರ್ ನ ಮೇಂಟೈನ್ ಮಾಡಬೇಕಲ್ಲ, ಕೋಡ್ ನ ಇಂಟಿಗ್ರಿಟಿನ ಮೇಂಟೈನ್ ಮಾಡಬೇಕಲ್ಲ, ಅದಕ್ಕೋಸ್ಕರ ನಾವು ಆಕ್ಸೆಸ್ ಮಾಡಿಫೈರ್ ನ ಯೂಸ್ ಮಾಡ್ತೀವಿ. ಅಂಡ್ ಜಾವಾ ಪ್ರೊವೈಡ್ಸ್ 4 ಟೈಪ್ಸ್ ಆಫ್ ಆಕ್ಸೆಸ್ ಮಾಡಿಫೈರ್. ಜಾವಾದಲ್ಲಿ ಮೇನ್ ಆಗಿ 4 ಟೈಪ್ಸ್ ಆಫ್ ಆಕ್ಸೆಸ್ ಮಾಡಿಫೈರ್ ಇದಾವೆ. ಸೊ ಅದ್ ಯಾವ್ದು ಅಂತ ಹೇಳ್ಬಿಟ್ಟು ನೋಡೋದಾದ್ರೆ, ನೀವು ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು, ನಾನು ಇಲ್ಲಿ ಒಂದು ಗೀಕ್ ಫಾರ್ ಗೀಕ್ಸ್ ಇಂದ ಏನಿದು ನಮ್ಗೆ ಇಲ್ಲಿ ಒಂದು ಪಿಕ್ಚರ್ ಕಾಣ್ತಾ ಇದೆಯಲ್ಲ, ಇಮೇಜ್ ನ ಅದನ್ನ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡಿದ್ದೀನಿ. ಆಕ್ಚುಲಿ ತುಂಬಾ ಚೆನ್ನಾಗಿರುವಂತ ಪಿಕ್ಚರ್ ಹಾಕಿದ್ದಾರೆ, ನೀವು ನೋಡ್ತಿದ್ದಂಗೆ ಅರ್ಥ ಮಾಡ್ಕೋಬಹುದು. ಲೈಕ್ ಏನು ಆಕ್ಸೆಸ್ ಮಾಡಿಫೈರ್ ಅಲ್ಲಿ ಯಾವ ಟೈಪ್ಸ್ ಇದೆ ಅಂತ ಹೇಳ್ಬಿಟ್ಟು ತುಂಬಾ ಚೆನ್ನಾಗಿ ಹಾಕಿದ್ದಾರೆ ಒಂದು ಫ್ಲೋ ಚಾರ್ಟ್ ನ. ಆಕ್ಸೆಸ್ ಮಾಡಿಫೈರ್ ಅಲ್ಲಿ ಬಂದ್ಬಿಟ್ಟು ಮೇನ್ಲಿ ಬಂದ್ಬಿಟ್ಟು 4 ಟೈಪ್ಸ್ ಇದೆ. ಯಾವ್ಯಾವಪ್ಪ ಅಂತಂದ್ರೆ, ಪ್ರೈವೇಟ್, ಡಿಫಾಲ್ಟ್, ಪ್ರೊಟೆಕ್ಟೆಡ್ ಅಂಡ್ ಪಬ್ಲಿಕ್. ನಿಮ್ಗೆ ನೀವೆಲ್ಲ ಫೆಮಿಲಿಯರ್ ಇರೋದು ಯಾವ್ದಪ್ಪ ಅಂತಂದ್ರೆ ಪಬ್ಲಿಕ್. ನಿಮ್ಗೆಲ್ಲ ಗೊತ್ತಿದೆ ಅಲ್ವಾ, ಲೈಕ್ ನಾವು ಪಬ್ಲಿಕ್ ನ ಫ್ರೀಕ್ವೆಂಟ್ಲಿ ಯೂಸ್ ಮಾಡಿರೋದ್ರಿಂದ ನಿಮ್ಗೆ ಪಬ್ಲಿಕ್ ಅಂತ ಹೇಳ್ಬಿಟ್ಟು, ನೀವು ಪಬ್ಲಿಕ್ ಅಂತಂದ್ರೆ ಏನಂತ ಹೇಳ್ಬಿಟ್ಟು ಗೊತ್ತಿಲ್ಲ, ಬಟ್ ಪಬ್ಲಿಕ್ ನ ಯೂಸ್ ಮಾಡಿದಿರಲ್ವಾ, ಪಬ್ಲಿಕ್ ಯೂಸ್ ಮಾಡಿದಾರ ಅಂತ ಹೇಳ್ಬಿಟ್ಟು ಗೊತ್ತಿದೆ ಅಲ್ವಾ. ಸೊ ದೀಸ್ ಆರ್ ಆಲ್ ಕಾರ್ಡ್ ಆಕ್ಸೆಸ್ ಮಾಡಿಫೈರ್. ನಾವ್ ಏನಿದ್ರ ಕೆಲಸ ಅಂತ ಹೇಳ್ಬಿಟ್ಟು ಪ್ರತಿಯೊಂದು ಕೂಡ ಡೀಟೇಲ್ ನೋಡ್ತಾ ಹೋಗೋಣ. ಸೊ ದೀಸ್ ಆರ್ ದ 4 ಟೈಪ್ಸ್ ಆಫ್ ಆಕ್ಸೆಸ್ ಮಾಡಿಫೈರ್ಸ್ ಇನ್ ಜಾವಾ. ಅಂಡ್ ಇನ್ ನೀವು ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು, ನಾನು ಒಂದು ಟೇಬಲ್ ಕೂಡ ಕ್ರಿಯೇಟ್ ಮಾಡಿದ್ದೀನಿ. ಯಾಕೆ ಅಂತಂದ್ರೆ, ಜಸ್ಟ್ ಇನ್ಸ್ಟೆಡ್ ಆಫ್ ಗಿವಿಂಗ್ ಥಿಯರಿ, ನಿಮ್ಗೆ ಥಿಯರಿ ಕೊಟ್ರೆ ಏನಾಗುತ್ತೆ ಅಂತಂದ್ರೆ, ನೋಟ್ಸ್ ನ ನೋಡ್ತಿದ್ದಂಗೆ ಜಸ್ಟ್ ಲೈಕ್ ಏನಪ್ಪಾ ಇದು ಥಿಯರಿ ಇದೆ ಅಂತ ಹೇಳ್ಬಿಟ್ಟು ನಿಮ್ಗೆ ಸ್ವಲ್ಪ ಬೋರ್ ಆಗ್ಬೋದು. ಅದಕ್ಕೋಸ್ಕರ ನಾನು ಇಲ್ಲಿ ಟೇಬಲ್ ನ ಕ್ರಿಯೇಟ್ ಮಾಡಿ ಇಟ್ಟಿದ್ದೀನಿ, ಲೈಕ್ ಮಾಡಿಫೈರ್ಸ್ ಅಂಡ್ ಡಿಸ್ಕ್ರಿಪ್ಷನ್ ಅಂತ. ಜಸ್ಟ್ ಪಬ್ಲಿಕ್ ಏನ್ ಮಾಡುತ್ತಪ್ಪ ಅಂತಂದ್ರೆ, ದ ಕ್ಲಾಸ್ ಈಸ್ ಆಕ್ಸೆಸಿಬಲ್ ಬೈ ಎನಿ ಅದರ್ ಕ್ಲಾಸಸ್ ಅಂದ್ಕೊಳ್ಳಿ. ಈಗ ಲೈಕ್ ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡಕ್ ಟ್ರೈ ಮಾಡ್ತಿದ್ದೀನಿ. ಲೈಕ್ ನೀವೊಂದು ಕ್ಲಾಸ್ ನ ಕ್ರಿಯೇಟ್ ಮಾಡಿದ್ರ ಅಂತ ತಿಳ್ಕೊಳ್ಳಿ. ಜಸ್ಟ್ ತಿಳ್ಕೊಳ್ಳಿ, ಈಗ ನಾನು ಏನ್ ಮಾಡ್ತೀನಿ ಅಂತಂದ್ರೆ, ಎಕ್ಸಾಂಪಲ್ ತಗೊಳೋದಾದ್ರೆ, ಈಗ ನಾನು ಕಾರ್ ಕ್ಲಾಸ್ ನ ಎಕ್ಸಾಂಪಲ್ ತಗೋತೀವಿ. ಒಂದು ನೀವೇನ್ ಮಾಡಿದೀರಾ ಅಂದ್ರೆ, ಒಂದು ಕಾರ್ ಕ್ಲಾಸ್ ಅಂತ ಹೇಳ್ಬಿಟ್ಟು ಒಂದು ಕಾರ್ಗೆ ಒಂದು ಕ್ಲಾಸ್ ನ ಕ್ರಿಯೇಟ್ ಮಾಡಿದಿರ, ಸರಿನಾ. ಅದ್ರೊಳಗಡೆ ನೀವೇನ್ ಮಾಡಿದೀರಾ ಅಂತಂದ್ರೆ, ಕಾರ್ ನೇಮ್ ಮತ್ತೆ ಕಾರ್ ಮಾಡೋದು ಅಂತ ಹೇಳ್ಬಿಟ್ಟು 2 ಇನ್ಸ್ಟೆನ್ಸ್ ವೇರಿಯಬಲ್ ನ ಕ್ರಿಯೇಟ್ ಮಾಡಿದೀರಾ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳಿ.
ಸೊ ಜಸ್ಟ್ ಇಮ್ಯಾಜಿನ್ ಅಷ್ಟೇನೆ. ಅಂಡ್ ಇನ್ನೊಂದು ಕ್ಲಾಸ್‌ನ ಕ್ರಿಯೇಟ್ ಮಾಡಿದೀರಾ ಅಂಡ್ ಈ ಕ್ಲಾಸ್ ನೇಮ್ ಏನಪ್ಪಾ ಅಂತಂದ್ರೆ ಲೈಕ್ ಯಾವುದೋ ಒಂದು ಕಾರ್ ನಿಮ್ಗೆ ಇಷ್ಟ ಬಂದಿದ್ದ ಕಾರ್ ಲೆಟ್ಸ್ ಸೇ ಬಿಎಂಡಬ್ಲ್ಯೂ. ಮೈ ಫೇವರೇಟ್ ಕಾರ್ ಇಸ್ ಬಿಎಂಡಬ್ಲ್ಯೂ. ಅದಕ್ಕೋಸ್ಕರ ನಾನು ಬಿಎಂಡಬ್ಲ್ಯೂ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೀನಿ ಅಷ್ಟೇನೆ. ಸೊ ಆ ಬಿಎಂಡಬ್ಲ್ಯೂ ಕಾರ್ ಒಳಗಡೆ ನಾನು ಏನ್ ಮಾಡ್ತೀನಿ, ಆ ಬಿಎಂಡಬ್ಲ್ಯೂ ಕ್ಲಾಸ್ ಒಳಗಡೆ ನಾನು ಏನ್ ಮಾಡ್ತಿದ್ದೀನಿ ಅಂತಂದ್ರೆ ಜಸ್ಟ್ ಅದ್ರೊಳಗಿರುವಂತ ಫೀಚರ್ಸ್‌ನ ಕೂಡ ನಾನು ಇಲ್ಲಿ ಡಿಫೈನ್ ಮಾಡ್ಕೊತಾ ಹೋಗಿದ್ದೀನಿ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳಿ ಅಲ್ವಾ? ಸೊ ಈಗ ನೀವೇನ್ ಮಾಡ್ಬೇಕಪ್ಪಾ ಅಂತಂದ್ರೆ ಕ್ಲಾಸ್ ಒಳಗಡೆ ಏನು ಕ್ಲಾಸ್ ನೇಮು ಮತ್ತೆ ಕ್ಲಾಸ್ ಐಡಿ ಮತ್ತೆ ಮತ್ತೆ ನೀವು ಕ್ರಿಯೇಟ್ ಮಾಡ್ತೀರಾ. ಬಿಎಂಡಬ್ಲ್ಯೂ ಕಾರ್ ನೇಮ್, ಬಿಎಂಡಬ್ಲ್ಯೂ ಕಾರ್ ಐಡಿ ಅಂತ ಹೇಳ್ಬಿಟ್ಟು ಅದು ಯಾವ ತರ ಕ್ರಿಯೇಟ್ ಮಾಡ್ತೀರಾ? ಲೈಕ್ ಮತ್ತೆ ಮತ್ತೆ ನಾವು ಕ್ರಿಯೇಟ್ ಮಾಡಿದ್ರೆ ನಮ್ಮ ಕೋಡ್ ನಮ್ಮ ಸ್ಟ್ರಕ್ಚರ್ ಏನಿದೆ ಲೈಕ್ ಲೆಂಥಿ ಆಗುತ್ತೆ ಅಲ್ವಾ? ಅದಕ್ಕೋಸ್ಕರ ಅದನ್ನ ಅವಾಯ್ಡ್ ಮಾಡೋದಕ್ಕೋಸ್ಕರ ನಾವು ಪಬ್ಲಿಕ್ ಯೂಸ್ ಮಾಡ್ತೀವಿ. ಸೊ ಆ ಕ್ಲಾಸ್ ನಾವೇನ್ ಮಾಡ್ತೀವಿ ಅಂದ್ರೆ ಈ ನಮ್ಮ ಕಾರ್ ಕ್ಲಾಸ್‌ನ ನಾವು ಬಿಎಂಡಬ್ಲ್ಯೂ ಕ್ಲಾಸ್ ಒಳಗಡೆ ನಾವೇನ್ ಮಾಡ್ತೀವಿ ಅಂತ ಆಕ್ಸೆಸಿಬಲ್ ಮಾಡ್ಕೋತೀವಿ. ಲೈಕ್ ಅದ್ರೊಳಗಿರುವಂತ ಎಲ್ಲಾ ವೇರಿಯಬಲ್ಸ್‌ನು ಕೂಡ ಇದ್ರೊಳಗಡೆ ನಾವು ಆಕ್ಸೆಸ್ ಮಾಡ್ಕೋತೀವಿ. ಸೊ ಅದಕ್ಕೋಸ್ಕರ ನಾವು ಈ ಪಬ್ಲಿಕ್ ಆಕ್ಸೆಸ್ ಮಾಡಿಫೈಯರ್‌ನ ಯೂಸ್ ಮಾಡ್ತೀವಿ. ಅಂಡ್ ಅನದರ್ ಒನ್ ಯಾವ್ದಪ್ಪ ಅಂತಂದ್ರೆ ಇಟ್ ಈಸ್ ಪ್ರೈವೇಟ್ ಆಕ್ಸೆಸ್ ಮಾಡಿಫೈಯರ್. ಲೈಕ್ ಪ್ರೈವೇಟ್ ಆಕ್ಸೆಸ್ ಮಾಡಿಫೈಯರ್ ಅಂತಂದ್ರೆ ಏನಪ್ಪಾ ಅಂತ ಹೇಳ್ಬಿಟ್ಟು ನೋಡೋದಾದ್ರೆ ದ ಕೋಡ್ ಈಸ್ ಆಕ್ಸೆಸಿಬಲ್ ವಿತಿನ್ ದ ಡಿಕ್ಲೇರ್ಡ್ ಕ್ಲಾಸ್ ಅಂತಂದ್ರೆ ನೀವು ಈಗ ಇದೇ ಎಕ್ಸಾಂಪಲ್ ತಗೊಳ್ಳೋದಾದ್ರೆ ನೀವು ಈಗ ಕಾರ್ ಕ್ಲಾಸ್ ನ ಕ್ರಿಯೇಟ್ ಮಾಡಿದೀರಾ ಅಂತಂದ್ರೆ ಆ ಕಾರ್ ಕ್ಲಾಸ್ ಒಳಗಡೆ ಎಲ್ಲಿ ಬೇಕಾದ್ರೂ ನೀವು ಕೋಡ್ ನ ಆಕ್ಸೆಸ್ ಮಾಡ್ಕೋಬಹುದು. ಲೈಕ್ ನೀವು ಯಾವ್ದೋ ಒಂದು ವೇರಿಯಬಲ್ ನ ಕ್ರಿಯೇಟ್ ಮಾಡಿದೀರಾ ಅಂತಂದ್ರೆ ಪ್ರೈವೇಟ್ ಆಕ್ಸೆಸ್ ಮಾಡಿಫೈರ್ ನ ಯೂಸ್ ಮಾಡ್ಕೊಂಡು ನೀವು ಬರೀ ಆ ಕ್ಲಾಸ್ ಒಳಗಡೆ ಮಾತ್ರ ಆಕ್ಸೆಸ್ ಮಾಡ್ಕೋಬಹುದು. ಅಂಡ್ ನೀವು ಯಾವುದೇ ತರ ಲೈಕ್ ಬಿಎಂಡಬ್ಲ್ಯೂ ಅಂತ ಹೇಳ್ಬಿಟ್ಟು ನಾನು ಹೇಳಿದೆ ಅಥವಾ ಇನ್ನೊಂದು ಕ್ಲಾಸ್ ಒಳಗಡೆ ನೀವು ಆಕ್ಸೆಸ್ ಮಾಡೋದಕ್ಕಾಗೋದಿಲ್ಲ. ಜಸ್ಟ್ ಐ ಆಮ್ ಎಕ್ಸ್ಪ್ಲೈನಿಂಗ್ ದ ಥಿಯರಿ. ನಾನು ನಿಮಗೆ ಕಾನ್ಸೆಪ್ಟ್ ನ ಅರ್ಥ ಮಾಡಿಸೋದಕ್ಕೆ ಟ್ರೈ ಮಾಡ್ತಿದ್ದೀನಿ. ಯಾಕೆ ಅಂತಂದ್ರೆ ಜಸ್ಟ್ ನಿಮ್ಗೆ ಯಾವಾಗ ಕಾನ್ಸೆಪ್ಟ್ ಚೆನ್ನಾಗಿರುತ್ತೆ ಅವಾಗ ನಿಮ್ಗೆ ಕೋಡ್ ಬರೆಯೋದಕ್ಕೆ ಹೆಲ್ಪ್ ಆಗುತ್ತೆ. ಲೈಕ್ ನೀವು ಇವಾಗ ರಿಲೇಟ್ ಮಾಡ್ಕೋತೀರಾ ಅಂತ ಹೇಳ್ಬಿಟ್ಟು ಅಷ್ಟೇನೆ. ಅದಕ್ಕೋಸ್ಕರ ನಾನು ಕಾನ್ಸೆಪ್ಟ್ ನ ಅರ್ಥ ಮಾಡಿಸೋದಕ್ಕೋಸ್ಕರ ಟ್ರೈ ಮಾಡ್ತಾ ಇದ್ದೀನಿ. ಅಂಡ್ ದಿಸ್ ಇಸ್ ಪ್ರೈವೇಟ್. ನಾವು ಯಾವ ತರ ಕ್ರಿಯೇಟ್ ಮಾಡೋದು ಪ್ರತಿಯೊಂದು ನೋಡೋಣ ಇನ್ನು ಸ್ವಲ್ಪ ಹೊತ್ತರಲ್ಲಿ ನೋಡೋಣ. ಅಂಡ್ ಡಿಫಾಲ್ಟ್ ಅಂತಂದ್ರೆ ಏನಂದ್ರೆ ದ ಕೋಡ್ ಇಸ್ ಆಕ್ಸೆಸಿಬಲ್ ವಿತ್ ಇನ್ ದ ಸೇಮ್ ಪ್ಯಾಕೇಜ್. ಸೊ ಈಗ ನಾನು ಇದನ್ನ ಸೇಮ್ ಪ್ಯಾಕೇಜ್ ಅಂತ ಏನಿದೆ ಅಲ್ವಾ, ಇದನ್ನ ಹೇಳೋಕ್ಕಿಂತ ಮುಂಚೆ ನಾನು ಜಸ್ಟ್ ನಿಮ್ಗೆ ಅರ್ಥ ಆಗ್ಲಿ ಅಂತ ಹೇಳ್ಬಿಟ್ಟು ಜಸ್ಟ್ ಪ್ಯಾಕೇಜ್ ಅಂತಂದ್ರೆ ಏನು ಅಂತ ಹೇಳ್ಬಿಟ್ಟು ಹೇಳ್ತೀನಿ. ಪ್ಯಾಕೇಜ್ ಅಂತಂದ್ರೆ ಏನಿಲ್ಲ ಕಣ್ರು. ಲೈಕ್ ನೀವೇನ್ ಮಾಡ್ತೀರಾ ಅಂತಂದ್ರೆ ನಿಮ್ಗೆಲ್ಲ ಲೈಕ್ ಗ್ರೂಪಿಂಗ್ ಮಾಡಕ್ಕೆ ಬರುತ್ತೆ ಅಲ್ವಾ? ಜಸ್ಟ್ ಈಗ ತಿಳ್ಕೊಳ್ಳಿ ನಿಮ್ಮ ಹತ್ರ ಒಂದು 10 ಮೆಟೀರಿಯಲ್ಸ್ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳಿ. 10 ಡಿಫರೆಂಟ್ ಮೆಟೀರಿಯಲ್ಸ್ ನ ಕೊಟ್ಟಿದ್ದಾರೆ ಅಂಡ್ 10 ಬಾಕ್ಸಸ್ ನ ಕೊಟ್ಟಿದ್ದಾರೆ. ಸೊ ಅವಾಗ ನೀವೇನ್ ಮಾಡ್ತೀರಾ 10 ಡಿಫರೆಂಟ್ ಮೆಟೀರಿಯಲ್ಸ್ ಅಂತಂದ್ರೆ 10 ಟೈಪ್ಸ್ ಆಫ್ ಡಿಫರೆಂಟ್ ಮೆಟೀರಿಯಲ್ಸ್ ಇದೆ ಅದ್ರೊಳಗಡೆ ಏನಾದ್ರೂ ಆಗಿರ್ಬೋದು. ಲೆಟ್ ಇಟ್ ಬಿ ಏನಾದ್ರೂ ಆಗಿರ್ಬೋದು. ಸೊ ಅಲ್ವಾ? ಅವಾಗ ಏನ್ ಮಾಡ್ತೀರಾ ಅಂದ್ರೆ ನೀವು ಸೇಮ್ ಸಿಮಿಲರ್ ಇರೋಂಥವನ್ನೆಲ್ಲ ಏನ್ ಮಾಡ್ತೀರಾ ಗ್ರೂಪ್ ಮಾಡ್ತೀರಾ. ಲೈಕ್ 10 ಡಿಫರೆಂಟ್ ಗ್ರೂಪ್ಸ್ ಆಗಿ ಡಿವೈಡ್ ಮಾಡ್ಬಿಟ್ಟು ಅಂಡ್ 10 ಡಿಫರೆಂಟ್ ಬಾಕ್ಸಸ್ ಒಳಗಡೆ ಗ್ರೂಪ್ ಮಾಡಿರೋಂಥ ಐಟಮ್ಸ್ ನ ಹಾಕ್ತೀರಾ ಅಲ್ವಾ? ಸೊ ಈಗ ನೀವೇನ್ ಮಾಡಿದ್ರಿ ಲೈಕ್ ಸೇಮ್ ಸಿಮಿಲರ್ ಇರುವಂತಹ ಐಟಮ್ಸ್ ನೀವು ಗ್ರೂಪ್ ಮಾಡ್ಬಿಟ್ಟು ಒಂದು ಬಾಕ್ಸ್ ಒಳಗಡೆ ಹಾಕಿದ್ರಿ. ಸೊ ಈಗ ನಾವು ಇದನ್ನ ನಮ್ಮ ಕೋಡ್ಗೆ ರಿಲೇಟ್ ಮಾಡ್ಕೊಳ್ಳೋದಾದ್ರೆ ಜಸ್ಟ್ ಪ್ಯಾಕೇಜ್ ಇಸ್ ನಥಿಂಗ್ ಬಟ್ ಎ ಬಾಕ್ಸ್. ಸರಿನಾ? ಪ್ಯಾಕೇಜ್ ಅಂತಂದ್ರೆ ಬಾಕ್ಸ್ ಅಂಡ್ ಏನ್ ಐಟಮ್ಸ್ ನ ನೀವೇನ್ ಗ್ರೂಪ್ ಮಾಡೋದಿಲ್ಲ ದಟ್ ದೋಸ್ ಆರ್ ದ ಕ್ಲಾಸಸ್. ಸೊ ಪ್ಯಾಕೇಜ್ ಅಂತಂದ್ರೆ ಟೆಕ್ನಿಕಲಿ ಅಂತಂದ್ರೆ ಏನಂತ ಹೇಳ್ಬಿಟ್ಟು ತಿಳ್ಕೊಳ್ಳೋದಾದ್ರೆ ಗ್ರೂಪ್ ಆಫ್ ಸಿಮಿಲರ್ ಕ್ಲಾಸಸ್ ನ ನಾವು ಪ್ಯಾಕೇಜ್ ಅಂತ ಹೇಳ್ಬಿಟ್ಟು ಕರಿತೀವಿ. ಇಷ್ಟೇನೆ ಸಿಂಪಲ್. ಅಂಡ್ ದಿಸ್ ಈಸ್ ಯೂಸ್ಡ್ ವೆನ್ ಯು ಡೋಂಟ್ ವಾಂಟ್ ಟು ಸ್ಪೆಸಿಫೈ ಎನಿ ಮಾಡಿಫೈರ್ ಅಂತಂದ್ರೆ ನೀವು ಯಾವುದೇ ತರ ಮಾಡಿಫೈರ್ ಯೂಸ್ ಮಾಡಕ್ ನಿಮ್ಗೆ ಇಷ್ಟ ಇಲ್ಲ ಅಥವಾ ನಮ್ಗಲ್ಲಿ ನೆಸೆಸಿಟಿ ಇಲ್ಲ ಅಂತಂದ್ರೆ ನಾವಿಲ್ಲಿ ಡಿಫಾಲ್ಟ್ ಮಾಡಿಫೈಯರ್ ನ ಯೂಸ್ ಮಾಡ್ತೀವಿ. ನಿಮ್ ಆಲ್ಮೋಸ್ಟ್ ನೀವು ಇಲ್ಲಿವರೆಗೂ ನಿಮಗೆ ಗೊತ್ತಿದೆಯೋ ಇಲ್ಲೋ ಗೊತ್ತಿಲ್ಲ. ನಾವು ಇಲ್ಲಿವರೆಗೂ ಬರ್ದಿರುವಂತ ಕೋಡಲ್ಲಿ ನಾವು ಆಲ್ರೆಡಿ ಡಿಫಾಲ್ಟ್ ಮಾಡಿಫೈಯರ್ ನ ಯೂಸ್ ಮಾಡಿದೀವಿ. ಲೈಕ್ ನಾನು ಯಾವಾಗ ಇಂಟೆಲಿಜೆ ಐಡಿನ ಓಪನ್ ಮಾಡ್ತೀನಿ ಅವಾಗ ನಾನು ನಿಮ್ಗೆ ಜಸ್ಟ್ ಲೈಕ್ ನಾನು ನಿಮ್ಗೆ ತೋರಿಸ್ತೀನಿ ಅಷ್ಟೇ. ಅಂಡ್ ಪ್ರೊಟೆಕ್ಟೆಡ್ ಅಂತಂದ್ರೆ ಪ್ರೊಟೆಕ್ಟೆಡ್ ಈಸ್ ಆಕ್ಸೆಸಿಬಲ್ ವಿತ್ ಇನ್ ದ ಸೇಮ್ ಪ್ಯಾಕೇಜ್ ಅಂಡ್ ದ ಸಬ್ ಕ್ಲಾಸ್. ಸೊ ಇದೇನಪ್ಪಾ ಅಂತಂದ್ರೆ ಒಂದೇ ಪ್ಯಾಕೇಜ್ ಒಳಗಡೆ ಲೈಕ್ ಸೇಮ್ ಪ್ಯಾಕೇಜ್ ಲೈಕ್ ಒಂದೇ ಅದೇ ಪ್ಯಾಕೇಜ್ ಒಳಗಡೆ ಇರುವಂತಹ ನೀವೇನಪ್ಪಾ ಅಂತಂದ್ರೆ ಪ್ರೊಟೆಕ್ಟ್ ಅಂತಂದ್ರೆ ಆ ಕೋಡ್ ಅಂದ್ರೆ ಕೋಡ್ ಅಥವಾ ಆಗಿರ್ಬೋದು ಕ್ಲಾಸ್ ಆಗಿರ್ಬೋದು ಏನಾದ್ರೂ ಆಗಿರ್ಬೋದು ಜಸ್ಟ್ ನೀವು ಸೇಮ್ ಪ್ಯಾಕೇಜ್ ಒಳಗಡೆ ನೀವು ಆಕ್ಸೆಸ್ ಮಾಡ್ಕೋಬಹುದು. ಲೈಕ್ ಈಗ ನಾವು ಈ ವಿಡಿಯೋದಲ್ಲಿ ನಾವೇನೇನ್ ಕಲಿತೀವಿ ಅಂತಂದ್ರೆ ಪಬ್ಲಿಕ್ ಅಂಡ್ ಪ್ರೈವೇಟ್. ಯಾಕೆಂತಂದ್ರೆ ಪ್ರೊಟೆಕ್ಟೆಡ್ ಅಂತ ಏನಿದೆ ಅಲ್ವಾ ಅದನ್ನ ನಾವು ಯಾವಾಗ ಈ oops ಟರ್ಮಿನಾಲಜೀಸ್ ಅಲ್ಲಿ ಇರುವಂತಹ ಇನ್ಹೆರಿಟೆನ್ಸ್ ನೋಡ್ತೀವಿ ಆ ಟೈಮಲ್ಲಿ ನಾನು ಪ್ರೊಟೆಕ್ಟೆಡ್ ಅಂತಂದ್ರೆ ಏನು ಅಂತ ಹೇಳ್ಬಿಟ್ಟು ಎಕ್ಸ್ಪ್ಲೇನ್ ಮಾಡ್ತೀನಿ. ಅಂಡ್ ಇನ್ ದಿಸ್ ವಿಡಿಯೋ ವಿ ಆರ್ ಮೇನ್ಲಿ ಬೇಸಿಕಲಿ ಫೋಕಸಿಂಗ್ ಆನ್ ಪಬ್ಲಿಕ್ ಮತ್ತೆ ಪ್ರೈವೇಟ್ ಬಗ್ಗೆ ನೋಡೋಣ ಅಷ್ಟೇ. ಅಂಡ್ ಡಿಫಾಲ್ಟ್ ಬಂದ್ಬಿಟ್ಟು ಅದರಲ್ಲೇ ನಾನು ನಿಮಗೆ ಆಲ್ಟರ್ ಮಾಡಿ ತೋರಿಸ್ತೀನಿ. ಇಟ್ ಈಸ್ ವೆರಿ ಈಸಿ ಅಂಡ್ ವಿ ಆಲ್ರೆಡಿ ಯೂಸ್ಡ್ ಇಟ್. ಅದಕ್ಕೋಸ್ಕರ ನಾನು ಅಷ್ಟೊಂದೇನು ತಲೆ ಕೆಡಿಸ್ಕೊತಾ ಇಲ್ಲ. ಸೊ ಈಗ ನಾನು ನಿಮ್ಗೊಂದು ನೋಟ್ ಕೂಡ ಕೊಟ್ಟಿದ್ದೀನಿ. ಲೈಕ್ ಇದನ್ನ ಎಕ್ಸಾಂಪಲ್ ಗೆ ತಗೊಳ್ಳೋದಾದ್ರೆ ಥಿಂಕ್ ಆಫ್ ಇಟ್ ಲೈಕ್ ಎ ರಿಯಲ್ ಲೈಫ್. ಒಂದು ರಿಯಲ್ ಲೈಫ್ ತಗೊಳ್ಳಿ. ಪಬ್ಲಿಕ್ ಅಂತಂದ್ರೆ ಯಾವ ತರ ಅಂತಂದ್ರೆ ಎ ಪಬ್ಲಿಕ್ ಪಾರ್ಕ್ ಎವ್ರಿಬಡಿ ಕ್ಯಾನ್ ಎಂಟರ್. ನಿಮ್ಗೆಲ್ಲ ಗೊತ್ತಿದೆಯಲ್ವಾ ಈ ಗೌರ್ಮೆಂಟ್ ಅಂಡರ್ ಕೆಳಗಡೆ ಬರುವಂತಹ ಪಬ್ಲಿಕ್ ಪಾರ್ಕ್‌ಗಳಾಗಿರೋದು. ಅದ್ರಲ್ಲಿ ಬಂದ್ಬಿಟ್ಟು ಪ್ರತಿಯೊಬ್ಬರು ಕೂಡ ಈವನ್ ವಯಸ್ಸಾಗಿರೋರಾಗಿರ್ಬೋದು ಅಂಡ್ ನೀವುಗಳಾಗಿರ್ಬೋದು ಯಂಗ್‌ಸ್ಟರ್ಸ್ ಅಂಡ್ ಪೇರೆಂಟ್ಸ್ ಪ್ರತಿಯೊಬ್ಬರು ಕೂಡ ಏನ್ ಮಾಡ್ತಾರೆ ಅಂದ್ರೆ ಎಲ್ಲರೂ ಕೂಡ ಹೋಗ್ಬಿಟ್ಟು ಎಕ್ಸರ್ಸೈಸ್ ಮಾಡೋದಕ್ಕೆ, ವಾಕಿಂಗ್ ಮಾಡೋದಕ್ಕೆ, ರನ್ನಿಂಗ್ ಮಾಡೋದಕ್ಕೆ ಅಂಡ್ ಈವನ್ ಸಣ್ಣ ಮಕ್ಕಳು ಆಟ ಆಡೋದಕ್ಕೂ ಕೂಡ ನಮ್ಗೆ ಯಾವುದೇ ತರ ಪರ್ಮಿಷನ್ ಬೇಕಾಗಿಲ್ಲ. ಎಲ್ಲರೂ ಕೂಡ ಹೋಗ್ಬೋದು. ಬಟ್ ಪ್ರೈವೇಟ್ ಯಾವ ತರ ಅಂತಂದ್ರೆ ನಾವು ಲೈಕ್ ಪ್ರೈವೇಟ್ ಆಕ್ಸೆಸ್ ಮಾಡಿಫೈಯರ್ ಯಾವ ತರ ಅಂದ್ರೆ ನಿಮ್ ರೂಮ್ ಕೀ ಇದ್ದಂಗೆ. ಲೈಕ್ ನೀವೇನ್ ಮಾಡ್ತೀರಾ ನಿಮ್ ರೂಮ್ ಕೀನ ನೀವು ಅಥವಾ ನಿಮ್ ಕಬೋರ್ಡ್ ಕೀನ ಅಥವಾ ನಿಮ್ದು ಯಾವ್ದಾದ್ರು ಒಂದು ಸೀಕ್ರೆಟ್ ಲಾಕರ್ ಕೀನ ನೀವು ಯಾರಾದ್ರೂ ಬೇರೆ ಯಾರಿಗಾದ್ರೂ ಬೇರೆಗಡೆ ಬೇರೆಯವ್ರಿಗೆ ಕೊಡ್ತೀರಾ? ಕೊಡೋದಿಲ್ಲ ಅಲ್ವಾ?
ಸೊ ಅದೇ ತರ ಪ್ರೈವೇಟ್ ಇಸ್ ನಥಿಂಗ್ ಬಟ್ ಯುವರ್ ರೂಮ್ ಕೀ ಆರ್ ಯುವರ್ ಸೀಕ್ರೆಟ್ ಲಾಕರ್ ಕೀ ಅಂತ ಹೇಳ್ಬಿಟ್ಟು ತಿಳ್ಕೊಬಹುದು. ಸೊ ಈಗ ಏನ್ ಮಾಡೋಣ ಅಂದ್ರೆ ನಾನು ಕ್ವಿಕ್ ಕ್ವಿಸ್ ನ ಕೊಟ್ಟಿದ್ದೀನಿ ಅಲ್ವಾ, ಇದರಲ್ಲಿ 2 ಕ್ವಿಕ್ ಕ್ವಿಸ್ ನ ಕೊಟ್ಟಿದ್ದೀನಿ. ಫಸ್ಟ್ ಒಂದು ಬಂದ್ಬಿಟ್ಟು ನಾನೇ ಸಾಲ್ವ್ ಮಾಡ್ಬಿಟ್ಟು, ಈಗ ಹೆಂಗಿದ್ರು ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ಲೇಬೇಕಲ್ವಾ, ಲೈಕ್ ವಿತ್ ಕೋಡ್ ಮುಖಾಂತರ ನಾನು ನಿಮ್ಗೆ ತೋರಿಸ್ಲೇಬೇಕು. ಅದಕ್ಕೋಸ್ಕರ ನಾನು ಫಸ್ಟ್ ಒಂದು ಬಂದ್ಬಿಟ್ಟು ನಾನೇ ಸಾಲ್ವ್ ಮಾಡ್ತೀನಿ ಅಂಡ್ ಸೆಕೆಂಡ್ ಒಂದು ಬಂದ್ಬಿಟ್ಟು ನೀವು ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡಿ ಅಷ್ಟೇ. ಸೊ ಈಗ ನೀವು ಇಲ್ಲಿ ಅಬ್ಸರ್ವ್ ಮಾಡ್ತಿರ್ಬೋದು. ಈಗ ನಮ್ಮ ಕ್ವಿಕ್ ಕ್ವಿಸ್ ನ ಫಸ್ಟ್ ಕ್ವಶನ್ ಕಡೆ ಹೋಗೋದಾದ್ರೆ, ಕ್ರಿಯೇಟ್ ಎ ಸರ್ಕಲ್ ಕ್ಲಾಸ್ ವಿತ್ ಎ ಪ್ರೈವೇಟ್ ಇನ್ಸ್ಟೆನ್ಸ್ ವೇರಿಯಬಲ್ ಆಫ್ ಇಟ್ಸ್ ರೇಡಿಯಸ್ ಅಲ್ವಾ. ನಮ್ಗೆ ಇಲ್ಲಿ ಒಂದು ಕೊಟ್ಟಿದ್ರೆ ಒಂದು ಇನ್ಸ್ಟೆನ್ಸ್ ವೇರಿಯಬಲ್ ನ ಕ್ರಿಯೇಟ್ ಮಾಡಿ ಅಂಡ್ ಅದನ್ನ ಪ್ರೈವೇಟ್ ಇನ್ಸ್ಟೆನ್ಸ್ ವೇರಿಯಬಲ್ ನ ಕ್ರಿಯೇಟ್ ಮಾಡಿ ಅಂತ ಹೇಳ್ಬಿಟ್ಟು ಕೊಟ್ಟಿದ್ರೆ ಅಂಡ್ ಅದ್ರ ನೇಮ್ ನ ರೇಡಿಯಸ್ ಇಡಿ ಅಂತ ಹೇಳ್ಬಿಟ್ಟು ಹೇಳಿದ್ರೆ, ಜಸ್ಟ್ ನೀವು ಏನ್ ಮಾಡ್ಬೇಕಪ್ಪ ಅಂದ್ರೆ, ನೀವು ಮಾಡೋ ತಪ್ಪೇನ್ ಗೊತ್ತಾ, ಕ್ವಶನ್ ಕರೆಕ್ಟ್ ಆಗಿ ಓದಲ್ಲ. ಅದಕ್ಕೋಸ್ಕರ ನೀವು ಫಸ್ಟ್ ಕ್ವಶನ್ ಕರೆಕ್ಟ್ ಆಗಿ ಓದಿ ಅರ್ಥ ಮಾಡ್ಕೊಳ್ಳಿ, ಆಮೇಲೆ ನೀವು ಕೋಡ್ನ ಬರೋದಕ್ಕೆ ಟ್ರೈ ಮಾಡಿ. ಸೊ ಈಗ ನಾನು ಏನ್ ಮಾಡ್ತೀನಿ ಅಂತಂದ್ರೆ, ಫಸ್ಟ್ ನಮ್ಮ ಇಂಟೆಲಿಜ್ ಐಡಿನ ಓಪನ್ ಮಾಡ್ತೀನಿ. ಬನ್ನಿ ಓಪನ್ ಮಾಡೋಣ. ಗಾಯ್ಸ್, ತುಂಬಾ ದಿನ ಆಗಿತ್ತು ವಿಡಿಯೋಸ್ ಅಪ್ಲೋಡ್ ಮಾಡಿ. ಯಾಕೆ ಅಂತಂದ್ರೆ ನಾನು ಕೂಡ ಸ್ವಲ್ಪ ನನ್ನ ವರ್ಕ್ ಅಲ್ಲಿ ಬಿಸಿ ಇದ್ದೆ, ಅದಕ್ಕೋಸ್ಕರ ನಮ್ಗೆ ಟೈಮ್ ಸಿಕ್ತಿರ್ಲಿಲ್ಲ. ಅದಕ್ಕೋಸ್ಕರ ನಾನು ವಿಡಿಯೋಸ್ ನ ಅಪ್ಲೋಡ್ ಮಾಡಿರಲಿಲ್ಲ. ಅಂಡ್ ಇನ್ಮೇಲೆ ನಾನು ಕನ್ಸಿಸ್ಟೆಂಟ್ ಆಗಿ ಅಂತಂದ್ರೆ, ಲೈಕ್ ಡೈಲಿ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಅಂತಂದ್ರೆ ವೀಕ್ಲಿ 2-3 ವಿಡಿಯೋಸ್ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಯಾಕೆಂತಂದ್ರೆ ನಾನು ಸ್ವಲ್ಪ ಬಿಸಿ ಇದ್ದೀನಿ, ನಾನು ವರ್ಕಲ್ಲಿ, ಅದಕ್ಕೋಸ್ಕರ ಆಗ್ತಾ ಇಲ್ಲ ವಿಡಿಯೋಸ್ ಅಪ್ಲೋಡ್ ಮಾಡೋಕ್ಕೆ. ಐ ವಿಲ್ ಟ್ರೈ ಗಾಯ್ಸ್. ಓಕೆ, ಈಗ ಏನು ಮಾಡೋಣ ಅಂದರೆ, ಜಸ್ಟ್ ವಿ ಆರ್ ಗೋಯಿಂಗ್ ಟು ಕ್ರಿಯೇಟ್ ಎ ನ್ಯೂ ಫೈಲ್ಸ್. ಸೊ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ ಪ್ರಾಜೆಕ್ಟ್ ಓಪನ್ ಮಾಡ್ತೀನಿ. ಓಕೆ, ಈಗ ಜಸ್ಟ್ ಜಾವಾ ಕನ್ಸ್ಟ್ರಕ್ಟರ್ಸ್ ಅಲ್ವಾ, ನಮ್ಮ ಫೈಲ್ ಬಂದ್ಬಿಟ್ಟು ಓಲ್ಡ್ ಫೈಲ್ಸ್ ಬಂದ್ಬಿಟ್ಟು ಜಾವಾ ಕನ್ಸ್ಟ್ರಕ್ಟರ್. ಪ್ರೀವಿಯಸ್ ಕ್ಲಾಸಲ್ಲಿ ನಾವು ಕನ್ಸ್ಟ್ರಕ್ಟರ್ ಬಗ್ಗೆ ನೋಡಿದ್ವಿ ಅನ್ಸುತ್ತೆ. ಆ್ಯಂಡ್ ಈಗ ನಾವು ಹೊಸ ಫೈಲ್ನ ಕ್ರಿಯೇಟ್ ಮಾಡಬೇಕು. ಸೊ ನೇಮ್ನ ಏನು ಕೊಡೋಣ ಅಂತಂದ್ರೆ, ಜಸ್ಟ್ ಐ ಆಮ್ ಗೋಯಿಂಗ್ ಟು ಗಿವ್ ಜಾವಾ ಮಾಡಿಫೈಯರ್ಸ್ ಬೇಡ, ಆಕ್ಸಿಸ್ ಮಾಡಿಫೈಯರ್ ಅಂತ ಹೇಳ್ಬಿಟ್ಟು ಕೊಡ್ತೀನಿ. ಯಾಕೆಂತಂದ್ರೆ ನಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ನಾನ್ ಆಕ್ಸಿಸ್ ಮಾಡಿಫೈಯರ್ನ ಕೂಡ ನೋಡ್ಬೇಕು. ಅದಕ್ಕೋಸ್ಕರ ಆಕ್ಸಿಸ್ ಮಾಡಿಫೈಯರ್ ಸ್ಟಾರ್ ಜಾವಾ ಅಂತ ಹೇಳ್ಬಿಟ್ಟು ನಾನು ಕೊಡ್ತಾರೆ. ಆ್ಯಂಡ್ ನೀವು ಅಬ್ಸರ್ವ್ ಮಾಡ್ತಿರ್ಬೋದು, ನಮ್ಮ ಹೊಸ ಫೈಲ್ ಕ್ರಿಯೇಟ್ ಆಗಿದೆ ಆ್ಯಂಡ್ ಓಲ್ಡ್ ಫೈಲ್ಸ್ನ ಕ್ಲಿಯರ್ ಮಾಡ್ತಾ ಇದ್ವಿ. ಈಗ ನಾವು ಏನು ಮಾಡೋಣ ಅಂತಂದ್ರೆ, ಜಸ್ಟ್ ವಿ ಆರ್ ಗೋಯಿಂಗ್ ಟು ಕ್ರಿಯೇಟ್ ಒಂದು ಕ್ಲಾಸ್, ನಮ್ಮ ಮೇನ್ ಕ್ಲಾಸ್ನ ಕ್ರಿಯೇಟ್ ಮಾಡೋಣ. ಕ್ಲಾಸ್ ಆಕ್ಸಿಸ್ ಮಾಡಿಫೈಯರ್ಸ್ ಆ್ಯಂಡ್ ನೆಕ್ಸ್ಟ್ ನಾನು ಏನು ಮಾಡ್ತೀನಿ ಅಂತಂದ್ರೆ, ನಮ್ಮ ಮೇನ್ ಮೆಥಡ್ನ ಕ್ರಿಯೇಟ್ ಮಾಡಿದೀನಿ. ಸೊ ಇಷ್ಟು ನಮ್ಮ ಕೆಲಸ ಆಗಿದೆ. ಸೊ ಈಗ ನಾವೇನ್ ಮಾಡ್ಬೇಕಪ್ಪ ಅಂತಂದ್ರೆ, ನಮ್ಮ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ನ ಕರೆಕ್ಟ್ ಆಗಿ ಓದ್ಬೇಕು, ಸರಿನಾ. ಕ್ರಿಯೇಟ್ ಎ ಕ್ಲಾಸ್ ಸರ್ಕಲ್ ವಿತ್ ಎ ಇನ್ಸ್ಟೆನ್ಸ್ ಪ್ರೈವೇಟ್ ಇನ್ಸ್ಟೆನ್ಸ್ ವೇರಿಯಬಲ್ ಫಾರ್ ಇಟ್ಸ್ ರೇಡಿಯಸ್ ಅಂತ ಅಂದ್ರೆ, ಒಂದು ಪ್ರೈವೇಟ್ ಇನ್ಸ್ಟೆನ್ಸ್ ವೇರಿಯಬಲ್ ನ ಕ್ರಿಯೇಟ್ ಮಾಡಿ ಯಾವ ಕ್ಲಾಸ್ ಒಳಗಡೆ, ಸರ್ಕಲ್ ಕ್ಲಾಸ್ ಒಳಗಡೆ, ಅಂಡ್ ಅದ್ರ ರೇಡಿಯಸ್ ನ ನೀವೇನ್ ಮಾಡಿದ್ರೆ, ನೀವೊಂದು ವೇರಿಯಬಲ್ ನ ಕ್ರಿಯೇಟ್ ಮಾಡಿ. ಆ ವೇರಿಯಬಲ್ ನೇಮ್ ನ ನೀವೇನ್ ಮಾಡಿ ಅಂತಂದ್ರೆ, ಜಸ್ಟ್ ವಿ ಆರ್ ಗೋಯಿಂಗ್ ಟು ನೇಮ್ ಇಟ್ ಆಸ್ ಎ ರೇಡಿಯಸ್ ಅಂತ ಹೇಳ್ಬಿಟ್ಟು ನೇಮ್ ಮಾಡಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಸೊ ಬನ್ನಿ ಅದನ್ನು ಮಾಡೋಣ. ಫಸ್ಟ್ ನಾವು ಲೈಕ್ ಈ ತರ ಕ್ವಶನ್ ಬ್ರೇಕ್ ಡೌನ್ ಮಾಡ್ಕೊಂಡು ಆಮೇಲೆ ಕಲಿತಾ ಹೋಗೋಣ, ಅವಾಗ ನಿಮಗೂ ಕೂಡ ಈಸಿ ಆಗುತ್ತೆ. ಸೊ ಏನ್ ಮಾಡ್ತಿದ್ದೀನಿ, ನಾನು ಒಂದು ಕ್ಲಾಸ್ ನ ಕ್ರಿಯೇಟ್ ಮಾಡಿ, ಕ್ಲಾಸ್ ಸರ್ಕಲ್ ಅಂತ ಹೇಳ್ಬಿಟ್ಟು ಒಂದು ಕ್ಲಾಸ್ ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಅಂಡ್ ಇದ್ರೊಳಗಡೆ ನಾನು ಏನ್ ಮಾಡ್ತೀನಿ, ಒಂದು ಪ್ರೈವೇಟ್ ವೇರಿಯಬಲ್ ನ ಕ್ರಿಯೇಟ್ ಮಾಡ್ತೀನಿ. ಸರಿ, ಪ್ರೈವೇಟ್ ಡಬಲ್ ಅಲ್ವಾ. ಸೊ ಲೆಟ್ಸ್ ಎ ಡಬಲ್ ಅಂತ ಹೇಳ್ಬಿಟ್ಟು ತಗೋತೀನಿ. ಡಬಲ್ ಲೆಟ್ಸ್ ರೇಡಿಯಸ್ ಇಸ್ ಈಕ್ವಲ್ ಟು ಏನಂತ ತಗೊಳ್ಳಿ, ಯಾವ್ದೋ ಒಂದು ವೇರಿಯ ನಾ ಹಾಕ್ತೀನಿ. 5.6 ಅಂತ ಹೇಳ್ಬಿಟ್ಟು ಹಾಕ್ತೀನಿ, ನನಗೆ ಗೊತ್ತಿಲ್ಲ. ಜಸ್ಟ್ ಐ ಆಮ್ ಗೋಯಿಂಗ್ ಟು ಈ ತರ ಒಂದು ವೇರಿಯಬಲ್ ನ ಡಿಕ್ಲೇರ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳಿ. ಅಂಡ್ ನೆಕ್ಸ್ಟ್ ನಾವ್ ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ಇಂಪ್ಲಿಮೆಂಟ್ ಎ ಪಬ್ಲಿಕ್ ಕನ್ಸ್ಟ್ರಕ್ಟರ್ ಟು ಇನಿಷಿಯಲೈಸ್ ದ ರೇಡಿಯಸ್ ಅಂಡ್ ಎ ಪಬ್ಲಿಕ್ ಮೆಥಡ್ ಗೆಟ್ ಏರಿಯಾ ದಟ್ ಕ್ಯಾಲ್ಕುಲೇಟ್ಸ್ ಅಂಡ್ ರಿಟರ್ನ್ ದ ಸರ್ಕಲ್ಸ್ ಏರಿಯಾ ಅಂತಂದ್ರೆ, ಒಂದು ಪಬ್ಲಿಕ್ ಕನ್ಸ್ಟ್ರಕ್ಟರ್ ನ ಕ್ರಿಯೇಟ್ ಮಾಡಿ ಇನಿಷಿಯಲೈಸ್ ದ ರೇಡಿಯಸ್ ಅಂಡ್ ಒಂದು ರೇಡಿಯಸ್ ನ ಇನಿಷಿಯಲೈಸ್ ಮಾಡೋದಕ್ಕೋಸ್ಕರ, ನಿಮ್ಗೆಲ್ಲ ಗೊತ್ತಿದೆ ನಾವು ಕನ್ಸ್ಟ್ರಕ್ಟರ್ ನ ಎಂತ ಯೂಸ್ ಮಾಡ್ತೀವಿ, ಇನ್ಸ್ಟೆನ್ಸ್ ವೇರಿಯಬಲ್ ಗೆ ವ್ಯಾಲ್ಯೂನ ಅಸೈನ್ ಮಾಡೋದಕ್ಕೋಸ್ಕರ ನಾವು ಕನ್ಸ್ಟ್ರಕ್ಟರ್ ನ ಯೂಸ್ ಮಾಡ್ತೀವಿ. ಸೊ ನಿಮ್ಗೆ ಕನ್ಸ್ಟ್ರಕ್ಟರ್ ಅಂತಂದ್ರೆ ಏನು ಅಂತ ಹೇಳ್ಬಿಟ್ಟು ಗೊತ್ತಿಲ್ಲ ಅಂತಂದ್ರೆ, ನೀವು ನನ್ನ ಪ್ರೀವಿಯಸ್ ವಿಡಿಯೋನ ನೋಡಿಲ್ಲ ಅಂತ ಹೇಳ್ಬಿಟ್ಟಲ್ಲ ಅರ್ಥನೇ, ಅಷ್ಟೇನೆ ಅರ್ಥ. ಸೊ ಪ್ರೀವಿಯಸ್ ವಿಡಿಯೋದಲ್ಲಿ ನಾವು ಹೋಗ್ಬಿಟ್ಟು ನೀವು ನೋಡಿ, ನೀವು ಕನ್ಸ್ಟ್ರಕ್ಟರ್ ಅಂತಂದ್ರೆ ಏನು ಅಂತ ಹೇಳ್ಬಿಟ್ಟು ಚೆನ್ನಾಗಿ ತಿಳ್ಕೊತೀರಾ. ಅಂಡ್ ಈಗ ನಾವೇನ್ ಮಾಡೋಣ ಅಂತಂದ್ರೆ, ರೇಡಿಯಸ್ ಅಂತ ಹೇಳ್ಬಿಟ್ಟು ಒಂದು ವೇರಿಯಬಲ್ ಇದೆ ಅಲ್ವಾ, ಅದಕ್ಕೆ ವ್ಯಾಲ್ಯೂನ ಅಸೈನ್ ಮಾಡೋಣ. ಸೊ ನಾನು ಆಲ್ರೆಡಿ ಅಸೈನ್ ಮಾಡ್ಬಿಟ್ಟು, ಓಕೆ ಲೆಟ್ಸ್ ರೀರೈಟ್ ಇಟ್. ಅಂಡ್ ಈಗ ಏನ್ ಮಾಡೋಣ ಅಂತಂದ್ರೆ, ಜಸ್ಟ್ ಒಂದು ಮೆಥಡ್ ನ ಕ್ರಿಯೇಟ್ ಮಾಡೋಣ, ಗೆಟ್ ಏರಿಯಾ ಅಂತ ಹೇಳ್ಬಿಟ್ಟು. ಅದ್ರಲ್ಲಿ ನಾವೇನ್ ಮಾಡ್ಬೇಕಪ್ಪ ಅಂತಂದ್ರೆ, ಏರಿಯಾ ಆಫ್ ದ ಸರ್ಕಲ್ ನ ರಿಟರ್ನ್ ಮಾಡಬೇಕು ಅಷ್ಟೇ ಅಲ್ವಾ. ಸೊ ದಿಸ್ ಈಸ್ ಅವರ್ ಕ್ವಶನ್. ಸೊ ಈಗ ನಾನು ಮಾಡ್ತೀನಿ ಅಂದ್ರೆ, ನಾನು ಆಕ್ಚುಲಿ ಇಲ್ಲಿ ಮಾಡಬಾರ್ದು, ಲೈಕ್ ಇಲ್ಲಿ ವ್ಯಾಲ್ಯೂನ ಅಸೈನ್ ಮಾಡಬಾರ್ದಾಗಿತ್ತು, ಇಲ್ಲೇ ವ್ಯಾಲ್ಯೂನ ಅಸೈನ್ ಮಾಡ್ಬಿಟ್ಟು. ಸೊ ಈಗ ನಾನೇನ್ ಮಾಡ್ತೀನಿ ಅಂತಂದ್ರೆ, ಬರೀ ವೇರಿಯಬಲ್ ನ ಡಿಕ್ಲೇರ್ ಮಾಡ್ತೀನಿ. ಸೊ ನೀವು ಇಲ್ಲಿ ಅಬ್ಸರ್ವ್ ಮಾಡ್ತಿರ್ಬೋದು, ನಮ್ಮ ವೇರಿಯಬಲ್ ಡಿಕ್ಲೇರ್ ಆಗಿದೆ. ಈಗ ನಾನೇನ್ ಮಾಡ್ತೀನಿ ಅಂತಂದ್ರೆ, ಒಂದು ಪಬ್ಲಿಕ್ ಸರ್ಕಲ್ ಅಂತ ಹೇಳ್ಬಿಟ್ಟು ಒಂದು ಆರ್ ಸಿ ಅಲ್ವಾ, ಸರ್ಕಲ್ ಅಂತ ಹೇಳ್ಬಿಟ್ಟು ಒಂದು ಕನ್ಸ್ಟ್ರಕ್ಟರ್ ನ ಕ್ರಿಯೇಟ್ ಮಾಡ್ತೀವಿ. ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು, ನಾವು ಆಕ್ಚುಲಿ ದಿಸ್ ಪಬ್ಲಿಕ್ ಇದೆ ಅಲ್ವಾ, ಪಬ್ಲಿಕ್ ಪ್ರೈವೇಟ್ ಇಷ್ಟೇನೆ, ದೀಸ್ ಆರ್ ಆಕ್ಸೆಸ್ ಮಾಡಿಫೈರ್ಸ್ ಅಷ್ಟೇ. ನಾನು ಇದನ್ನ ಲೈಕ್ ಯಾವ ತರ ಆಕ್ಸೆಸ್ ಮಾಡೋದು ಪ್ರತಿಯೊಂದು ತೋರಿಸ್ತೀನಿ. ಫಸ್ಟ್ ನಾನು ಕೋಡ್ ಬರೆಯೋದಕ್ಕೆ ಬಿಡಿ ಅಷ್ಟೇನೆ. ಸೊ ಇದ್ರೊಳಗಡೆ ನಾನು ಏನ್ ಮಾಡ್ತೀನಿ ಅಂತಂದ್ರೆ, ರೇಡಿಯಸ್ಗೆ ವ್ಯಾಲ್ಯೂಸ್ ನ ಅಸೈನ್ ಮಾಡ್ತೀನಿ. ರೇಡಿಯಸ್ ಇಸ್ ಈಕ್ವಲ್ ಟು ಏನ್ ವ್ಯಾಲ್ಯೂ ಅಸೈನ್ ಮಾಡೋಣ ಅಂದ್ರೆ, ಲೆಟ್ಸ್ ನಾನು 5.6 ಅಸೈನ್ ಮಾಡ್ತೀನಿ ಈಗ ಸದ್ಯಕ್ಕೆ ತೋರಿಸೋದಕ್ಕೋಸ್ಕರ. ಆಮೇಲೆ ನಾವೇನ್ ಮಾಡೋಣ ಅಂತಂದ್ರೆ,
ಸ್ಕ್ಯಾನರ್ ಇಂದ ಇನ್ಪುಟ್ ಯಾವ ತರ ತಗೊಂಡ್ಬಿಟ್ಟು ನಾವು ವ್ಯಾಲ್ಯೂಸ್ ನ ಲೈಕ್ ಏರಿಯಾನ ಕ್ಯಾಲ್ಕುಲೇಟ್ ಮಾಡೋದು ಅಂತ ಹೇಳ್ಬಿಟ್ಟು ಕೂಡ ನೋಡೋಣ. ಅಂಡ್ ಈಗ ನಾವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಒಂದು ಮೆಥಡ್ ನ ಕ್ರಿಯೇಟ್ ಮಾಡಬೇಕು. ಸೊ ಅದನ್ನು ಕೂಡ ನಾನು ಏನ್ ಮಾಡ್ತೀನಿ, ಪಬ್ಲಿಕ್ ಮೆಥಡ್ ಅಂತ ಹೇಳ್ಬಿಟ್ಟು ಕೊಟ್ಟಿದ್ರೆ ಪಬ್ಲಿಕ್ ಇಂಟ್ ಗೆಟ್ ಏರಿಯಾ ಅಲ್ವಾ, ಗೆಟ್ ಏರಿಯಾ ಅಂತ ಹೇಳ್ಬಿಟ್ಟು ಒಂದು ಮೆಥಡ್ ನ ಕ್ರಿಯೇಟ್ ಮಾಡಿ. ಸೊ ಅದ್ರೊಳಗಡೆ ನೀವೇನ್ ಮಾಡಿ ಅಂತಂದ್ರೆ ರಿಟರ್ನ್ ಮಾಡಿ. ಏನ ರಿಟರ್ನ್ ಮಾಡಿ, ನೀವು ಕ್ವಶನ್ ಆಗಿ ನೋಡ್ಬೋದು ಕರೆಕ್ಟ್ ಆಗಿ. ರಿಟರ್ನ್ ದ ಸರ್ಕಲ್ ಏರಿಯಾ, ನಾವು ಸರ್ಕಲ್ ಏರಿಯಾನ ನಾವು ರಿಟರ್ನ್ ಮಾಡಬೇಕು. ಸೊ ನಾವ್ ಈಗ ಏನ್ ಮಾಡ್ಬೇಕಪ್ಪ, ಜಸ್ಟ್ ರಿಟರ್ನ್ ಮ್ಯಾಥ್ ಡಾಟ್ ಪೈ. ಓಕೆ, ಇರಿ ಒಂದು ನಿಮಿಷ. ಮ್ಯಾಟ್ ಡಾಟ್ ಪೈ. ಓಕೆ, ಮ್ಯಾಟ್ ಡಾಟ್ ಪೈ. ಸೊ ಏನಿದು ಮ್ಯಾಟ್ ಡಾಟ್ ಪೈ ಅಂತಂದ್ರೆ ಇಟ್ ಈಸ್ ನಥಿಂಗ್ ಬಟ್ ವ್ಯಾಲ್ಯೂ ಆಫ್ ಪೈ. ಪೈ ವ್ಯಾಲ್ಯೂ 3.14 ಅಲ್ವಾ. ಸೊ ಅದನ್ನ ನಾವು ಇನ್ಸ್ಟೆಡ್ ಆಫ್ ರೈಟಿಂಗ್ 3.14 ಅಂತ ಬರೆಯೋದ್ರ ಬದಲು ನಮ್ಮ ಜಾವಾದಲ್ಲಿ ಮ್ಯಾಥ್ ಲೈಬ್ರರಿನಲ್ಲಿ ಏನ್ ಮಾಡಿದ್ದಾರೆ ಅಂತಂದ್ರೆ ಮ್ಯಾಥಮೆಟಿಕ್ಸ್ ಸಂಬಂಧಪಟ್ಟಿರುವಂತಹ ಆಲ್ಮೋಸ್ಟ್ ಎಲ್ಲ ವ್ಯಾಲ್ಯೂಸ್ ಆಗಿರ್ಬೋದು, ಕ್ಯಾಲ್ಕುಲೇಷನ್ ಆಗಿರ್ಬೋದು ಮುಂಚೆನೆ ಲೈಕ್ ಬರ್ತಿಟ್ಟಿದ್ದಾರೆ. ಸೊ ಅದನ್ನ ನಾವಿಲ್ಲಿ ಯೂಸ್ ಮಾಡ್ತಿದೀವಿ ಅಷ್ಟೇ. ಸೊ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ನಾನು ಯಾವಾಗ ಮ್ಯಾಟ್ ಡಾಟ್ ಅಂತ ಹೇಳ್ಬಿಟ್ಟು ಬರ್ದೆ ಅಂಡ್ ನಿಮ್ಗೆ ತುಂಬಾ ಕಾಣಿಸ್ತಿವೆ. ಎಬಿಎಸ್ ಎಕ್ಸ್ಟ್ರಾಕ್ಟ್, ಆಡ್ ಎಕ್ಸ್ಟ್ರಾಕ್ಟ್ ತುಂಬಾ ಇದಾವೆ. ಲೈಕ್ ನಾವು ಫಸ್ಟ್ ಒಂದು ಬಂದ್ಬಿಟ್ಟು ಪೈನ ಯೂಸ್ ಮಾಡೋಣ. ಅಂಡ್ ಇದಕ್ಕೆ ನಾವೇನ ಮಲ್ಟಿಪ್ಲಿಕೇಶನ್ ಮಾಡಬೇಕು, ಪೈ ಆರ್ ಸ್ಕ್ವೇರ್ ಅಲ್ವಾ, ಇಂಟು ರೇಡಿಯಸ್ ಸ್ಕ್ವೇರ್ ಅಲ್ವಾ, ರೇಡಿಯಸ್ ಅಂಡ್ ಇಂಟು ಅಗೇನ್ ರೇಡಿಯಸ್ ಅಲ್ವಾ, ರೇಡಿಯಸ್. ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು, REDIUS ರೇಡಿಯಸ್ ಬಂದ್ಬಿಟ್ಟು ವ್ಯಾಲ್ಯೂ ನಮಗೆ ಬಂದಿದೆ. ಅಂಡ್ ಈಗ ನಾನು ಏನ್ ಮಾಡ್ತೀನಿ ಅಂತಂದ್ರೆ ಜಸ್ಟ್ ಐ ಆಮ್ ಗೋಯಿಂಗ್ ಟು, ನಮ್ಗೆ ಇಲ್ಲಿ ರೆಡ್ ಮಾರ್ಕ್ ತೋರಿಸ್ತಿದೆ ಯಾಕೆ ಅಂತ ಹೇಳ್ಬಿಟ್ಟು ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಜಸ್ಟ್ ಅಬ್ಸರ್ವ್ ದ ಕೋಡ್, ದಿಸ್ ಇಸ್ ಅವರ್ ಕೋಡ್. ಈಗ ನಾನು ಏನ್ ಮಾಡ್ತೀನಿ ಅಂತಂದ್ರೆ ಜಸ್ಟ್ ಐ ಆಮ್ ಗೋಯಿಂಗ್ ಟು ಕ್ರಿಯೇಟ್ ಎ ಆಬ್ಜೆಕ್ಟ್ ಫಾರ್ ಅವರ್ ಸರ್ಕಲ್ ಕ್ಲಾಸ್. ಸರ್ಕಲ್ ಸಿ ಇಸ್ ಈಕ್ವಲ್ ಟು ಸರ್ಕಲ್ ಅಲ್ವಾ, ಒಂದು ಸರ್ಕಲ್ ಕೆ ಇಸ್ ಈಕ್ವಲ್ ಟು ನ್ಯೂ ಸರ್ಕಲ್ ಅಂತ ಹೇಳ್ಬಿಟ್ಟು ಒಂದು ಆಬ್ಜೆಕ್ಟ್ ನ ಕ್ರಿಯೇಟ್ ಮಾಡಿದೀನಿ. ಸೊ ಈಗ ನಾನು ಏನ್ ಮಾಡ್ತೀನಿ ಅಂತಂದ್ರೆ ರಿಟರ್ನ್ ಮಾಡ್ತೀನಿ ಅಲ್ವಾ. ಸೊ ರಿಟರ್ನ್ ಮಾಡೋದ್ಮೇಲೆ ನಮ್ಗೆಲ್ಲ ಗೊತ್ತಿಲ್ಲ, ನಾವೇನ್ ಮಾಡ್ಬೇಕು, ಪ್ರಿಂಟ್ ಮಾಡ್ಬೇಕು. ಸೊ ಈಗ ನಾನು ಏನ್ ಮಾಡ್ತೀನಿ ಅಂದ್ರೆ ಪ್ರಿಂಟ್ ಮಾಡ್ತೀನಿ, ಲೈಕ್ ಆಕ್ಸೆಸ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸಿ ಡಾಟ್ ಗೆಟ್ ಏರಿಯಾ ಇದನ್ನು ಕೂಡ ನಾವು ಪ್ರಿಂಟ್ ಮಾಡೋಣ. ಅಂಡ್ ಒನ್ ಮೋರ್ ಏನಪ್ಪಾ ಅಂತಂದ್ರೆ ಜಸ್ಟ್ ಐ ಆಮ್ ಗೋಯಿಂಗ್ ಟು ಯೂಸ್ ಇಟ್ ಅದೇ ಇನ್ನೊಂದು ನಾವೇನ್ ಪ್ರಿಂಟ್ ಮಾಡೋಣ, ಸಿ ಡಾಟ್ ರೇಡಿಯಸ್ ನಾವು ಪ್ರಿಂಟ್ ಮಾಡೋಣ. ಲೆಟ್ ಇಟ್ ಬಿ ವಾಟ್ ಎವರ್ ದ ರೆಡ್ ಮಾರ್ಕ್ಸ್ ಏನೇ ನಮ್ಗೆ ಅಂಡರ್ಲೈನ್ ತೋರಿಸ್ತಾ ಇದ್ರು ಬಿಟ್ಬಿಡಿ, ಇದು ನಮ್ ಕೋಡ್ ಅಲ್ವಾ. ಲೈಕ್ ಇದು ನಮ್ಮ ಕೋಡ್ ನಾವು ನಾರ್ಮಲ್ ಆಗಿ ಬರೆಯುವಂಥದ್ದು. ಸೊ ಜಸ್ಟ್ ನಾನು ಏನ್ ಮಾಡ್ತೀನಿ ಅಂದ್ರೆ ಈಗ ನಾನು ನಿಮ್ಗೆ ಇದನ್ನ ರೈಟ್ ಕ್ಲಿಕ್ ಮಾಡಿಬಿಟ್ಟು ರನ್ ಮಾಡಿ ತೋರಿಸ್ತೇನೆ. ಎಲ್ಲಿದೆ, ರನ್ ಆಕ್ಸಿಸ್ ಮಾಡಿಫೈ. ಸೊ ರನ್ ಆಗ್ತಾ ಇದೆ ಫ್ರೆಂಡ್ಸ್, ನೀವು ನೋಡ್ತಾ ಇರ್ಬೋದು ಕೆಳಗಡೆ. ಅಂಡ್ ನೀವು ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು, ನಮ್ಗೊಂದು ಎರರ್ ಕೂಡ ಬಂತು, ಇನ್ಕಂಪ್ಯಾಟಿಬಲ್ ಟೈಪ್ಸ್ ಪಾಸಿಬಲಿ ಲೂಸಿಂಗ್ ಕನ್ವರ್ಷನ್ ಫ್ರಮ್ ಡಬಲ್ ಟು ಇಂಟ್. ಸೊ ಇದೇನ್ ನಮ್ಗೆ ಎರರ್ ಏನ್ ಬರ್ತಾ ಇದೆ ಅಂತಂದ್ರೆ ಲೈಕ್ ನಾವಿಲ್ಲಿ ಕ್ರಿಯೇಟ್ ಮಾಡಿರುವಂತಹ ವೇರಿಯೇಬಲ್ ಬಂದ್ಬಿಟ್ಟು ಡಬಲ್, ಅಂಡ್ ನಾವಿಲ್ಲಿ ಯೂಸ್ ಮಾಡಿರುವಂತಹ ರಿಟರ್ನ್ ಟೈಪ್ ಬಂದ್ಬಿಟ್ಟು ಇಂಟು. ಸೊ ನಾವು ಡಬಲ್ ವೇರಿಯೇಬಲ್ ನ ಇಂಟೀಜರ್ ರಿಟರ್ನ್ ಟೈಪ್ ಇಂದ ರಿಟರ್ನ್ ಮಾಡಬೇಕಾಗಲ್ಲ, ಅದಕ್ಕೋಸ್ಕರ ನಮ್ಗೆ ಎರರ್ ಬಂದಿದೆ. ಸೊ ಅದನ್ನು ನಾನು ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ಜಸ್ಟ್ ಐ ಆಮ್ ಗೋಯಿಂಗ್ ಟು ಮೇಕ್ ಇಟ್ ಆಸ್ ಎ ಡಬಲ್ ಮೆಥಡ್ ನ ಮಾಡ್ತಾ ಇದ್ದೀನಿ. ಅಂಡ್ ಈಗ ನಾನು ನಿಮ್ಗೆ ಇದನ್ನ ರನ್ ಮಾಡಿ ತೋರಿಸ್ತೀನಿ. ಸೊ ಯು ಕ್ಯಾನ್ ಸಿ ಹಿಯರ್ ರೇಡಿಯಸ್ ಆಸ್ ಎ ಪ್ರೈವೇಟ್ ಆಕ್ಸಿಸ್ ಇನ್ ಸರ್ಕಲ್. ಒಂದು ಸರ್ಕಲ್ ಅಲ್ಲಿ ಏನಿದೆ, ಲೈಕ್ ಬಿಫೋರ್ ಗೋಯಿಂಗ್ ಟು ಎಕ್ಸ್ಪ್ಲೈನ್ ದಿಸ್, ಓಕೆ ಐ ವಿಲ್ ಎಕ್ಸ್ಪ್ಲೈನ್ ದಿಸ್ ವಾಟ್ ಇಟ್ ಈಸ್, ಎವ್ರಿಥಿಂಗ್ ಕೂಡ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು, ನಮ್ಮ ರೇಡಿಯಸ್ ಬಂದ್ಬಿಟ್ಟು ಪ್ರೈವೇಟ್ ಆಕ್ಸಿಸ್ ಇನ್ ಸರ್ಕಲ್ ಅಂತ ಅಂದ್ರೆ ನಾನು ನಿಮ್ಗೆ ಹೇಳ್ದೆ ಲೈಕ್ ಪ್ರೈವೇಟ್ ವೇರಿಯೇಬಲ್ಸ್ ಯಾವ ತರನಪ್ಪ ಅಂತಂದ್ರೆ ನೀವು ಆ ಕ್ಲಾಸ್ ಒಳಗಡೆ ಮಾತ್ರ ಅದನ್ನ ಆಕ್ಸೆಸ್ ಮಾಡಬಹುದು. ನಾವು ನಾರ್ಮಲ್ ಆಗಿ ಯಾವ ತರ ಆಕ್ಸೆಸ್ ಮಾಡ್ತೀವಿ, ನಾನು ಯಾವ ತರ ಕೋಡ್ ಬರ್ತೀನೋ ಅದೇ ತರ ಆಕ್ಸೆಸ್ ಮಾಡ್ತೀನಲ್ವಾ. ಈಗ ನಾನು ಜಸ್ಟ್ ಏನ್ ಮಾಡ್ತೀನಿ ಅಂತಂದ್ರೆ ಐ ಆಮ್ ಗೋಯಿಂಗ್ ಟು ರಿಮೂವ್ ದಿಸ್ ಅಂಡ್ ಐ ಆಮ್ ಗೋಯಿಂಗ್ ಟು ಪ್ರಿಂಟ್, ಜಸ್ಟ್ ಐ ಆಮ್ ಗೋಯಿಂಗ್ ಟು ರನ್ ಇಟ್. ಸೊ ಯು ಕ್ಯಾನ್ ಸಿ ಹಿಯರ್ ನಮ್ಮ ಏರಿಯಾ ಬಂದ್ಬಿಟ್ಟು 98.52 ಸಮಥಿಂಗ್ ಬಂದಿದೆ. ಅಂಡ್ ನಮ್ಮ ರೇಡಿಯಸ್ ವ್ಯಾಲ್ಯೂ ಬಂದ್ಬಿಟ್ಟು ನಾನು 5.6 ಅಂತ ಕೊಟ್ಟಿರೋದ್ರಿಂದ ನಮ್ಗೆ ಇಲ್ಲಿ 5.6 ಅಂತ ಹೇಳ್ಬಿಟ್ಟು ಪ್ರಿಂಟ್ ಆಗಿದೆ. ಸೊ ಇದು ಯಾವ ತರ ಅಂತಂದ್ರೆ ನಾವು ಯಾವ್ದೇ ತರ ಇಲ್ಲಿ ಆಕ್ಸೆಸ್ ಮಾಡಿಫೈರ್ಸ್ ನ ಯೂಸ್ ಮಾಡಿಲ್ಲ, ಜಸ್ಟ್ ದಿಸ್ ಇಸ್ ಕಾಲ್ಡ್ ಎಸ್ ಎ ಡಿಫಾಲ್ಟ್ ಮಾಡಿಫೈರ್ ಅಷ್ಟೇ. ಲೈಕ್ ನಾನು ನಿಮ್ಗೆ ಹೇಳಿದೆ ಅಲ್ವಾ, ಡಿಫಾಲ್ಟ್ ಮಾಡಿಫೈರ್ಸ್ ನೀವು ತುಂಬಾ ಸಲ ಯೂಸ್ ಮಾಡಿದೀವಿ ಅಂತ. ಇಲ್ಲಿ ಅಂತಂದ್ರೆ ಇಲ್ಲೇನೆ ಈ ತರ ಸಿಚುವೇಶನ್ಸ್ ನಾವು ಡಿಫಾಲ್ಟ್ ಮಾಡಿಫೈರ್ ನ ಯೂಸ್ ಮಾಡಿದೀವಿ. ಅಂಡ್ ಈಗ ನಾನು ಏನ್ ಮಾಡ್ತೀನಿ, ಜಸ್ಟ್ ಐ ಆಮ್ ಗೋಯಿಂಗ್ ಟು ಆಡ್ ಪ್ರೈವೇಟ್ ನ ಆಡ್ ಮಾಡ್ತೀನಿ. ಪ್ರೈವೇಟ್ ಆಕ್ಸಿಸ್ ವೇರಿಯೇಬಲ್ ನಾನು ಕ್ರಿಯೇಟ್ ಮಾಡ್ತೀನಿ, ಪ್ರೈವೇಟ್ ವೇರಿಯೇಬಲ್ ನ ಕ್ರಿಯೇಟ್ ಮಾಡ್ತೀನಿ. ಅಂಡ್ ನಾನು ಈಗ ನಿಮ್ಗೆ ರನ್ ಮಾಡಿ ತೋರಿಸ್ತೇನೆ. ರೇಡಿಯಸ್ ಆಸ್ ಪ್ರೈವೇಟ್ ಆಕ್ಸಿಸ್ ಇನ್ ಸರ್ಕಲ್ ಅಂತ ಅಂದ್ರೆ ಈ ರೇಡಿಯಸ್ ಅಂತ ವೇರಿಯೇಬಲ್ ಏನಿದೆ ಅದು ಬರೀ ಸರ್ಕಲ್ ಅನ್ನೋ ಕ್ಲಾಸ್ ಒಳಗಡೆ ಮಾತ್ರ ಆಕ್ಸೆಸ್ ಮಾಡಬಹುದು. ಲೈಕ್ ನಾನು ನಿಮ್ಗೆ ಈಗ ನೋಟ್ಸ್ ನ ಓಪನ್ ಮಾಡಿ ತೋರಿಸೋದಾದ್ರೆ ಯು ಕ್ಯಾನ್ ಸಿ ಹಿಯರ್ ದ ಕೋಡ್ ಇಸ್ ಆಕ್ಸೆಸಿಬಲ್ ವಿತ್ ಇನ್ ದ ಡಿಕ್ಲೇರ್ಡ್ ಕ್ಲಾಸ್. ನೀವು ಯಾವ ಕ್ಲಾಸ್ ಅಲ್ಲಿ ಆ ವೇರಿಯೇಬಲ್ ನ ಡಿಕ್ಲೇರ್ ಮಾಡಿರ್ತಾರೋ ಅದೇ ಕ್ಲಾಸ್ ಒಳಗಡೆ ಮಾತ್ರ ನೀವು ಆ ಕೋಡ್ ನ ಆಕ್ಸೆಸ್ ಮಾಡೋಕ್ಕಾಗುವಂಥದ್ದು. ಅರ್ಥ ಆಯ್ತಾ ನಿಮ್ಗೆ? ನಿಮ್ಗೆ ಅರ್ಥ ಆಯ್ತು ಅಂತ ಹೇಳ್ಬಿಟ್ಟು ತಿಳ್ಕೊತೀನಿ. ಲೈಕ್ ಅರ್ಥ ಆಗಿಲ್ಲ ಅಂದ್ರೆ ಮತ್ತೆ ಹೇಳಕ್ ಟ್ರೈ ಮಾಡ್ತೀನಿ. ರೇಡಿಯಸ್ ಅಂತ ಅನ್ನೋದು ಯಾವ ಕ್ಲಾಸ್ ಅಲ್ಲಿ ಬಂದ್ಬಿಟ್ಟು ಅದು ಪ್ರೈವೇಟ್ ವೇರಿಯೇಬಲ್ ಅಲ್ವಾ, ನಾವು ಪ್ರೈವೇಟ್ ವೇರಿಯೇಬಲ್ ನ ಕ್ರಿಯೇಟ್ ಮಾಡಿದೀವಿ. ಅಂಡ್ ನಿಮ್ಗೆಲ್ಲ ಗೊತ್ತಿದೆ ಪ್ರೈವೇಟ್ ವೇರಿಯೇಬಲ್ ಬಂದ್ಬಿಟ್ಟು ಅದೇ ಕ್ಲಾಸ್ ಅಲ್ಲಿ ಮಾತ್ರ ಆಕ್ಸೆಸ್ ಮಾಡೋಕ್ಕಾಗುತ್ತೆ. ಸೊ ನೀವು ನೋಡ್ತಾ ಇರ್ಬೋದು, ನಾನು ಇಲ್ಲಿ ಬಂದ್ಬಿಟ್ಟು ನಾನು
ರೇಡಿಯಸ್ ನ ಬರ್ತಿದ್ದೀನಿ ಅಂಡ್ ನಾನು ಇಲ್ಲಿ ಆಕ್ಸೆಸ್ ಮಾಡಕ್ಕೆ ಟ್ರೈ ಮಾಡ್ತಿದ್ದೀನಿ. ಸರ್ಕಲ್ ನ ಕ್ಲಾಸ್ ಅಲ್ಲಿ ರೇಡಿಯಸ್ ನ ಬರ್ದಿದ್ದೀನಿ ಅಂಡ್ ರೇಡಿಯಸ್ ನ ಕ್ರಿಯೇಟ್ ಮಾಡಿದೀನಿ ಅಂಡ್ ನಾನು ಆಕ್ಸಿಸ್ ಮಾಡಿಫೈರ್ ಅಂತ ಹೇಳ್ಬಿಟ್ಟು ಒಂದು ಕ್ಲಾಸ್ ಇದೆ. ಆ ಕ್ಲಾಸ್ ಒಳಗಡೆ ನಾನು ಇದನ್ನ ಆಕ್ಸೆಸ್ ಮಾಡ್ತೇನೆ. ನೀವು ಅಬ್ಸರ್ವ್ ಮಾಡ್ಕೊತಿರ್ಬೋದು ಸಿ ಡಾಟ್ ರೇಡಿಯಸ್ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೋಸ್ಕರ ನಮ್ಗೆ ಇಲ್ಲಿ ಎರರ್ ಬರ್ತಾ ಇರೋದು. ಸೊ ನಿಮ್ಗೆ ಅರ್ಥ ಆಯ್ತು ಅಂತ ಅನ್ಕೋತೀನಿ ವಾಟ್ ಇಸ್ ಪ್ರೈವೇಟ್ ಆಕ್ಸೆಸ್ ಮಾಡಿಫೈರ್ ಅಂತ ಹೇಳ್ಬಿಟ್ಟು. ಸೊ ಪ್ರೈವೇಟ್ ಆಕ್ಸೆಸ್ ಮಾಡಿಫೈರ್ ಅಂತಂದ್ರೆ ಇಷ್ಟೇನೆ. ನೀವು ಯಾವ ಕ್ರಿಯೇಟ್ ಮಾಡಿ ಯಾವ ವೇರಿಯಬಲ್ ಅಥವಾ ಮೆಥಡ್ ಎಲ್ಲಿ ಕ್ರಿಯೇಟ್ ಮಾಡಿರ್ತಾರೋ ಬರೀ ಆ ಒಂದು ಕ್ಲಾಸ್ ಒಳಗಡೆ ಮಾತ್ರ ನೀವು ಯೂಸ್ ಲೈಕ್ ಅದನ್ನ ಆಕ್ಸೆಸ್ ಮಾಡಬಹುದು ಅಂತ ಹೇಳ್ಬಿಟ್ಟು ಅಷ್ಟೇ. ಈಗ ನಿಮ್ಗೆ ತೋರ್ಸೋದ್ರೆ ಜಸ್ಟ್ ಐ ಆಮ್ ಗೋಯಿಂಗ್ ಟು ಮೇಕ್ ಇಟ್ ಆಸ್ ಎ ಪಬ್ಲಿಕ್ ಮಾಡ್ತೀನಿ ಇನ್ಸ್ಟೆಡ್ ಆಫ್ ಪ್ರೈವೇಟ್. ಪಬ್ಲಿಕ್ ಮಾಡ್ತೀನಿ. ಪಬ್ಲಿಕ್ ಮಾಡ್ಬಿಟ್ಟು ನಿಮ್ಗೆ ರನ್ ಮಾಡಿ ತೋರಿಸ್ತೀನಿ. ಸೊ ಯು ಕ್ಯಾನ್ ಸಿ ಹಿಯರ್ ವಿ ಗಾಟ್ ದ ಸೇಮ್ ಔಟ್ಪುಟ್. ನಮ್ಗೆ ಯಾವಾಗಲೇ ಡಿಫಾಲ್ಟ್ ಆಗಿ ಯಾವ್ದು ಯೂಸ್ ಮಾಡಿದ್ವಿ ಅದೇ ತರ ನಮ್ಗೆ ಔಟ್ಪುಟ್ ಬಂದಿದೆ. ಅಂಡ್ ನಾನು ನಿಮ್ಗೆ ಇನ್ನೊಂದು ಏನು ಮೇಜರ್ ಮಾಡುವಂತ ಮಿಸ್ಟೇಕ್ ಅಂತಂದ್ರೆ ಪ್ರೈವೇಟ್ ಅಂಡ್ ನಾವಿಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಈ ಕ್ಲಾಸ್ ಇದೆ ಅಲ್ವಾ, ಈ ಕ್ಲಾಸ್ ನ ಕೂಡ ಪ್ರೈವೇಟ್ ಮಾಡ್ಬಿಡ್ತೀವಿ. ಸೊ ಈಗಲೂ ಕೂಡ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು. ಜಸ್ಟ್ ಐ ಆಮ್ ಗೋಯಿಂಗ್ ಟು ರನ್ ಅಂಡ್ ಶೋ ಯು ಗೈಸ್ ವಾಟ್ ಇಸ್ ದಿಸ್. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಕ್ಲಾಸ್ ಸರ್ಕಲ್ ಇಸ್ ಪಬ್ಲಿಕ್ ಶುಡ್ ನಾಟ್ ಬಿ ಡಿಕ್ಲೇರ್ಡ್ ಇನ್ ದ ಫೈಲ್ ನೇಮ್ ಸರ್ಕಲ್ ಡಾಟ್ ಜಾವಾ ಅಂತ ಅಂದ್ರೆ ಇದು ಏನ್ ಹೇಳಕ್ ಹೊರಟಿದ್ದಾರೆ ಅಂತಂದ್ರೆ ನಮ್ಮ ಜಾವಾ ಕಂಪೈಲರ್ ಏನ್ ಹೇಳಕ್ ಹೊರಟಿದ್ದಾರೆ ಇಲ್ಲಿ ನೀವು ಅಬ್ಸರ್ವ್ ಮಾಡ್ತಿರ್ಬೋದು ರೇಡಿಯಸ್ ಇಸ್ ಪ್ರೈವೇಟ್ ಆಕ್ಸೆಸ್ ಇನ್ ಸರ್ಕಲ್ ಅಂತ. ನೀವು ಪಬ್ಲಿಕ್ ಕ್ಲಾಸ್ ಒಳಗಡೆ ನೀವು ಪ್ರೈವೇಟ್ ವೇರಿಯಬಲ್ಸ್ ನ ಕ್ರಿಯೇಟ್ ಮಾಡೋದಕ್ಕೆ ಆಗೋದಿಲ್ಲ. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಗಾಯ್ಸ್, ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ನಿಮಗೆ ಮುಂದೆ ತುಂಬಾ ಹೆಲ್ಪ್ ಆಗುತ್ತೆ. ಪಬ್ಲಿಕ್ ಕ್ಲಾಸ್ ಒಳಗಡೆ ನೀವು ಪ್ರೈವೇಟ್ ವೇರಿಯಬಲ್ಸ್ ನ ಕ್ರಿಯೇಟ್ ಮಾಡೋಕೆ ಆಗೋದಿಲ್ಲ. ಯಾಕೆಂತಂದ್ರೆ ಪಬ್ಲಿಕ್ ಅಂತಂದ್ರೆ ಏನು, ಪಬ್ಲಿಕ್ ಯಾವಾಗ ನೀವು ಒಂದು ಪಬ್ಲಿಕ್ ಕ್ಲಾಸ್ ಮೆಥಡ್ಸ್ ವೇರಿಯಬಲ್ಸ್ ನ ಕ್ರಿಯೇಟ್ ಮಾಡ್ತಿದ್ರೆ ನೀವು ಎಲ್ಲಿ ಬೇಕಾದ್ರೂ ಆಕ್ಸೆಸ್ ಮಾಡ್ಕೋಬಹುದು. ಬಟ್ ಅದ್ರ ಪಬ್ಲಿಕ್ ಕ್ಲಾಸ್ ಒಳಗಡೆ ನೀವು ಪ್ರೈವೇಟ್ ವೇರಿಯಬಲ್ಸ್ ಅಥವಾ ಮೆಥಡ್ಸ್ ಏನಾದ್ರು ಕ್ರಿಯೇಟ್ ಮಾಡ್ತಾ ಇದೀರಾ ಅಂತಂದ್ರೆ ಇದು ಆಬ್ವಿಯಸ್ಲಿ ನಾವು ಪ್ರೈವೇಟ್ ವೇರಿಯಬಲ್ಸ್ ನ ಬರೇ ಆ ಕ್ಲಾಸ್ ಒಳಗಡೆ ಮಾತ್ರ ಆಕ್ಸೆಸ್ ಮಾಡೋದಕ್ಕೆ ಆಗುವಂತದ್ದು. ಸೊ ಇಲ್ಲೇನಾಗುತ್ತೆ ಅಂದ್ರೆ ಜಸ್ಟ್ ಪ್ರಾಬ್ಲಮ್ ಆಗುತ್ತೆ ಅಲ್ವಾ. ಪಬ್ಲಿಕ್ ಅಂತಂದ್ರೆ ನಾವು ಎಲ್ಲಾ ಕಡೆ ಕೂಡ ಆಕ್ಸೆಸ್ ಕೊಡ್ತೀವಿ. ಸೊ ಅದಕ್ಕೋಸ್ಕರ ನಮ್ಗೆ ಎರರ್ ಬರುತ್ತೆ. ಸೊ ಈ ಮಿಸ್ಟೇಕ್ ನೀವು ಮಾಡಬಹುದು. ದಿಸ್ ಇಸ್ ಒನ್ ಆಫ್ ದ ಎರರ್ ಆಕ್ಚುಲಿ ವಿ ವಿಲ್ ಫೇಸ್. ಸೊ ಈಗ ನಾನು ಇದನ್ನ ನಿಮಗೆ ಕ್ಲಿಯರ್ ಮಾಡ್ತೀನಿ ಅಂಡ್ ಕ್ಲಿಯರ್ ಮಾಡ್ಬಿಟ್ಟು ಈಗ ನಾನು ಏನ್ ಮಾಡ್ತೀನಿ ಅಂದ್ರೆ ಜಸ್ಟ್ ಐ ಆಮ್ ಗೋಯಿಂಗ್ ಟು ಮೇಕ್ ದಿಸ್ ಮೆಥಡ್ ಆಲ್ಸೋ ಪ್ರೈವೇಟ್ ಮಾಡ್ತೀನಿ. ಸೊ ನೀವೀಗ ಅಬ್ಸರ್ವ್ ಮಾಡ್ತಾ ಇರೋದು ಇಲ್ಲೂ ಕೂಡ ನಮಗೆ ರೆಡ್ ಕಲರ್ ಇಂಡಿಕೇಶನ್ ಬಂತು ಗೆಟ್ ಏರಿಯಾ ಕೆಳಗಡೆ. ಸೊ ನಾನೀಗ ಇದನ್ನ ನಿಮ್ಗೆ ರನ್ ಮಾಡಿ ತೋರಿಸೋದು ಯು ಕ್ಯಾನ್ ಸಿ ಹಿಯರ್ ನಮಗೆ ಮತ್ತೆ ಕೂಡ ಪ್ರೈವೇಟ್ ಬಂದ್ಬಿಟ್ಟು ನಾವು ಬೇರೆ ಕ್ಲಾಸ್ ಅದೇ ಕ್ಲಾಸ್ ಅಲ್ಲಿ ಆಕ್ಸೆಸ್ ಮಾಡಬೇಕು, ಬೇರೆ ಕ್ಲಾಸ್ ಅಲ್ಲಿ ಆಕ್ಸೆಸ್ ಮಾಡೋಕೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ನಮ್ಗೊಂದು ಎರರ್ ಬಂದಿದೆ ಅಷ್ಟೇ. ಲೈಕ್ ನೀವು ಯಾವುದೇ ತರಹದ ಮಾಡಿಫೈರ್ ನೀವು ಸ್ಪೆಸಿಫೈ ಮಾಡಿಲ್ಲ ಅಂತಾನೆ ಜಸ್ಟ್ ಇಫ್ ಯು ಹ್ಯಾವ್ ರಿಟರ್ನ್ ಲೈಕ್ ದಿಸ್ ನೀವು ನೋಡ್ತಾ ಇರ್ಬೋದು ನಾವು ಕ್ಲಾಸ್ ಬಂದ್ಬಿಟ್ಟು ಇಲ್ಲಿ ಡಿಫಾಲ್ಟ್ ಇದೆ. ಯಾಕೆ ಅಂತಂದ್ರೆ ನಾನು ಇಲ್ಲಿ ಯಾವುದೇ ತರಹದ ಆಕ್ಸೆಸ್ ಮಾಡಿಫೈರ್ ಪಬ್ಲಿಕ್ ಆಗಿರ್ಬೋದು ಪ್ರೈವೇಟ್ ಆಗಿರ್ಬೋದು ಯಾವುದೇ ತರ ನಾನು ಆಕ್ಸೆಸ್ ಮಾಡಿಫೈರ್ ಕ್ರಿಯೇಟ್ ಮಾಡಿದ್ದು. ನೀವು ನನಗೆ ಕೇಳ್ಬೋದು ಪ್ರೈವೇಟ್ ಕ್ಲಾಸ್ ನ ಕ್ರಿಯೇಟ್ ಮಾಡ್ಬೋದಾ ಅಂತ ಹೇಳ್ಬಿಟ್ಟು. ಆಬ್ವಿಯಸ್ಲಿ ನಾವು ಪ್ರೈವೇಟ್ ಕ್ಲಾಸ್ ನ ಕ್ರಿಯೇಟ್ ಮಾಡೋದಕ್ಕೆ ಆಗೋದಿಲ್ಲ. ನೀವೆಲ್ಲ ಅಬ್ಸರ್ವ್ ಮಾಡ್ತಾ ಇರೋದು ನಮ್ಗೆ ಆಲ್ರೆಡಿ ಎರರ್ ಬರ್ತಾ ಇದೆ. ನಾವು ಯಾವತ್ತೂ ಕೂಡ ಪ್ರೈವೇಟ್ ಕ್ಲಾಸ್ ನ ಕ್ರಿಯೇಟ್ ಮಾಡೋದಕ್ಕೆ ಆಗೋದಿಲ್ಲ. ಅಂಡ್ ಯಾಕೆ ಅಂತಂದ್ರೆ ನಾವು ಯಾವಾಗ ಪ್ರೈವೇಟ್ ಕ್ಲಾಸ್ ನ ಕ್ರಿಯೇಟ್ ಮಾಡ್ತೀವಿ ಎಂಟೈರ್ ಕ್ಲಾಸ್ ನಮಗೆ ಪ್ರೈವೇಟ್ ಆಗ್ಬಿಡುತ್ತೆ. ಸೊ ನಿಮ್ಗೆ ಗೊತ್ತಿದೆ ನಾವು ಕ್ಲಾಸ್ ನ ಕ್ರಿಯೇಟ್ ಮಾಡ್ತೀವಿ ಲೈಕ್ ಒಂದು ಮೈನ್ ಕ್ಲಾಸ್ ಒಳಗಡೆ ಹೊರಗಡೆ ಕ್ಲಾಸ್ ಇನ್ನೊಂದು ಕ್ಲಾಸ್ ಕ್ರಿಯೇಟ್ ಮಾಡ್ತೀವಿ. ನಾವು ಅದ್ರೊಳಗಿರುವಂತ ವೇರಿಯಬಲ್ಸ್ ನ ಮೆಥಡ್ಸ್ ನ ಅಥವಾ ಕ್ಲಾಸ್ ನ ಆಕ್ಸೆಸ್ ಮಾಡೋದಕ್ಕೋಸ್ಕರ ನಾವು ಯೂಸ್ ಮಾಡುವಂಥದ್ದು. ಸೊ ನಾವು ಪ್ರೈವೇಟ್ ಕ್ಲಾಸ್ ನ ಕ್ರಿಯೇಟ್ ಮಾಡೋದಕ್ಕೆ ಆಗೋದಿಲ್ಲ. ಅಂಡ್ ಈಗ ನಾನು ಜಸ್ಟ್ ಐ ಆಮ್ ಗೋಯಿಂಗ್ ಟು ಮೇಕ್ ಇಟ್ ಆಸ್ ದಿಸ್ ಈಸ್ ಎರರ್. ಓಕೆ ನಿಮ್ಗೆ ಅರ್ಥ ಆಯ್ತು ಅಂತ ತಿಳ್ಕೊಳ್ತೀನಿ. ಸೊ ಇದನ್ನ ತೆಗೆಯೋದಕ್ಕೋಸ್ಕರ ಡಿಫಾಲ್ಟ್ ಮಾಡ್ತೀನಿ, ಇಲ್ಲ ಅಂತಂದ್ರೆ ಪಬ್ಲಿಕ್ ಮಾಡೋದು ಕೂಡ ನಡೆಯುತ್ತೆ. ಓಕೆ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು ನಮ್ಗೆ ಇಲ್ಲಿ ಔಟ್ಪುಟ್ ಕೂಡ ಪ್ರಿಂಟ್ ಆಗಿದೆ ಗೈಸ್. ಓಕೆ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು ತಿಳ್ಕೊತೀನಿ. ದಿಸ್ ಈಸ್ ಅಬೌಟ್ ಆಕ್ಸಿಸ್ ಮಾಡಿಫೈಯರ್ ಗೈಸ್. ಸೊ ಈಗ ನೆಕ್ಸ್ಟ್ ಕ್ವಶನ್ ನೋಡೋದಾದ್ರೆ ನಾವು ಲೈಕ್ ಒಂದು ಕ್ವಿಕ್ ಕ್ವಶನ್ ನಿಮ್ಗೆ ಲೈಕ್ ಕ್ವಿಕ್ ಕ್ವಿಜ್ ನಾನು ನಿಮ್ಗೆ ಸಾಲ್ವ್ ಮಾಡೋದಕ್ಕೋಸ್ಕರ ಕೊಟ್ಟಿದ್ದೀನಿ. ಇದನ್ನ ನೀವು ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡಿ. ಯಾಕೆ ಅಂತಂದ್ರೆ ನಿಮ್ಗೊಂದು ಗುಡ್ ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ. ಲೈಕ್ ಆಕ್ಸೆಸ್ ಮಾಡಿಫೈರ್ ಅಂತಂದ್ರೆ ಏನು, ಪಬ್ಲಿಕ್ ಅಂತಂದ್ರೆ ಏನು, ಪ್ರೈವೇಟ್ ಅಂತಂದ್ರೆ ಏನು. ಲೈಕ್ ನೀವು ಈ ತರ ಡಿಫ್ರೆಂಟ್ ಎಕ್ಸ್ಪೆರಿಮೆಂಟ್ಸ್ ನ ಮಾಡೋದ್ರಿಂದ ನಿಮ್ಗೊಂದು ಗುಡ್ ಪ್ರಾಕ್ಟೀಸ್ ಆಗುತ್ತೆ ಫಸ್ಟ್ ಆಫ್ ಆಲ್ ಅಂಡ್ ಅನದರ್ ಒನ್ ಗುಡ್ ಅಂಡರ್ಸ್ಟ್ಯಾಂಡಿಂಗ್ ಕೂಡ ಬರುತ್ತೆ. ಓಕೆ ಗೈಸ್ ಈ ವಿಡಿಯೋದಲ್ಲಿ ಇಷ್ಟೇ. ನಾನು ನಿಮ್ಗೆ ಆಕ್ಸೆಸ್ ಮಾಡಿಫೈರ್ ನ ಎಷ್ಟಾಗುತ್ತೋ ಅಷ್ಟು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಟ್ರೈ ಮಾಡಿದೀನಿ ಅಂತ ಅಂದ್ಕೊಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬಾಯ್.